ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 7ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:16 ಇರಲಿದೆ. ನಂತರ ನವಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಸಂಜೆ 6:11 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 4:29 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ರಾತ್ರಿ 11:15 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಳೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:21 ಅಪರಾಹ್ನ 4:47 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 1:55 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 11:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ದುಷ್ಟ ಮುಹೂರ್ತದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡಿ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:48 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 4:21 ಸಂಜೆ 5:37 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:04. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸ ಕೆಲಸಗಳನ್ನು ಮಾಡ್ತಾರೆ, ಉದಾಹರಣೆಗೆ ಕ್ರೀಡಾಪಟುಗಳು, ಕ್ರೀಡೆಯಲ್ಲಿ ಭಾಗವಹಿಸುವಂಥವರು, ಇವರಿಗೆ ತುಂಬ ಅನುಕೂಲ ಇದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ಪರೀಕ್ಷೆಯ ಬಗ್ಗೆ ನಿಮಗೆ ಕೆಲವೊಂದು ವಿಶೇಷ ಮಾಹಿತಿಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಹಾಗೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥವರು, ಮಾರಾಟ ಮಾಡುವಂಥವರು ಏನೋ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಪಡ್ಕೊಳ್ತೀರಿ. ನಿಮ್ಮ ಒಂದು ಪ್ರಗತಿ ಇದ್ದೇ ಇರುತ್ತೆ ನಿಮ್ಮ ಪ್ರಯತ್ನದಲ್ಲಿ.
ಹಾಗಾಗಿ ಈ ದಿನ ಕುಜನಿಂದ ಕೆಲವೊಂದು ವಿಶೇಷವಾದಂತಹ ಕೆಲಸಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಇಂತಹ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಯಾವುದೇ ಕೆಲಸ ಆದರೂ ಕೂಡ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ಗುರುಹೋರದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 41 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 7 ನಿಮಿಷದಿಂದ ರಾತ್ರಿ 8 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳೇನಾದರೂ ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ, ಎಲ್ಲ ಗ್ರಹಗಳಿಗಿಂತ ನಿಧಾನವಾಗಿ ಚಲಿಸುವಂಥವನು ಶನಿ. 2.5 ವರ್ಷಗಳು ಬೇಕು ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ. ಆದರೆ ಚಂದ್ರನಿಗೆ 2.25 ದಿನಗಳೇ ಸಾಕು. ಹಾಗಾಗಿನೇ ಈ ಶನಿ ಹೋರಾದಲ್ಲಿ ಈ ದಿನ ಕೆಲಸಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಅಂದರೆ ನಿಮಗೆ ಯಾವ ಕೆಲಸದಿಂದ ಬಹಳ ಬೇಗ ಫಲಿತಾಂಶ ಬರಬೇಕು, ಕೆಲಸಗಳು ಬೇಗ ಆಗಬೇಕು ಅಂದರೆ ಅದನ್ನು ಶನಿ ಹೋರವನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 4 ನಿಮಿಷದಿಂದ ಸಂಜೆ 7 ಗಂಟೆ 7 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 25 ನಿಮಿಷದಿಂದ ರಾತ್ರಿ 2 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ಸಮಯ ತುಂಬ ಉತ್ತಮವಾಗಿರುವಂಥದ್ದು. ಹಾಗಾಗಿ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿ, ಯಾವುದೇ ಪ್ರಯಾಣವನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಿದ್ರೂ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಇಲ್ಲ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು. ನಿಮ್ಮ ಪ್ರಯತ್ನ ಸಕ್ಸಸ್ ಆಗುತ್ತೆ. ಹಾಗೆ ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳೇನಾದರೂ ಬಾಕಿ ಇದ್ದರೆ, ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕೂಡ ರವಿ ಹೋರಾದಲ್ಲಿ ಮಾಡಿ ನಿಮಗೆ ಪ್ರಗತಿ ಇರುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 34 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 13 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 13 ನಿಮಿಷದಿಂದ ರಾತ್ರಿ 10 ಗಂಟೆ 16 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೊರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರಾಗಲಿ ಖರೀದಿ ಮಾಡುವಂಥವರಾಗಲಿ ಸ್ವಲ್ಪ ಜಾಗೃತರಾಗಿರಿ. ಏಕೆಂದರೆ ಈ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಆಗ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ನೀರಿನ ಬಳಿ ಹೋಗುವಂಥವರು ಕೂಡ ಈ ದಿನ ವಿದ್ಯಾರ್ಥಿಗಳಾಗಲಿ, ಯುವಕರಾಗಲಿ, ಯುವತಿಯರಾಗಲಿ ನೀರು ಅಂದರೆ ಇಷ್ಟಪಡುವಂಥವ್ರು, ಅದು ಸಮುದ್ರ ಇರ್ಬೋದು, ನದಿ ಪಾತ್ರಗಳಿರ್ಬೋದು, ಅಥವಾ ಯಾವುದೇ ಫಾಲ್ಸ್ ಇರ್ಬೋದು, ಇಂಥ ಒಂದು ಜಾಗಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಮನೆಯಲ್ಲಿ ನೀರು ಬಳಸುವಂಥ ಸಂದರ್ಭದಲ್ಲೂ ಕೂಡ ನೀವು ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಅದರಲ್ಲೂ ಈ ಬಚ್ಚಲು ಮನೆಯಲ್ಲಿ ಜಾರಿ ಬೀಳುವಂಥದ್ದು, ನೀರು ಏನಾದರೂ ನಿಂತು ಪಾಚಿ ಕಟ್ಟಿದರೆ ಅಲ್ಲಿ ಸ್ವಲ್ಪ ಜಾಗ್ರತೆ. ಹಾಗಾಗಿ ನೀರಿನಿಂದ ಈ ದಿನ ಸ್ವಲ್ಪ ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಲಿಕ್ವಿಡ್ಡಿಂದ, ದ್ರವ ಪದಾರ್ಥದಿಂದ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 7 ನಿಮಿಷದಿಂದ ಸಂಜೆ 6 ಗಂಟೆ 4 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ನೋಡಿ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಕೆಲಸವನ್ನು ಮುಂದುವರಿಸಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ಇದು ಸಾಧ್ಯ.
ಏಕೆಂದರೆ ನಮ್ಮ ಗುರು ಹಿರಿಯರ ಋಷಿ ಮುನಿಗಳ ಒಂದು ಮಾರ್ಗದರ್ಶನ ಹೀಗೆ ಇರುವಂಥದ್ದು. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಿನ್ನೆ ಒಬ್ಬರು ಒಂದು ಪ್ರಶ್ನೆಯನ್ನು ಮಾಡಿದ್ರು. ಈ ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಸಂಖ್ಯಾಶಾಸ್ತ್ರ ಆಗಲಿ, ನಾಡಿ ಶಾಸ್ತ್ರ ಆಗಲಿ, ಇವೆಲ್ಲವೂ ನಿಜವಾಗ್ಲೂ ನಡೆಯುತ್ತಾ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಒಂದು ಪ್ರಶ್ನೆಯನ್ನು ಸಂದರ್ಭೋಚಿತವಾಗಿ ಮಾತಾಡ್ತಾ ತಿಳಿಸ್ತಾ ಇದ್ರು. ಆದರೆ ಇವೆಲ್ಲವೂ ಕೂಡ ನಮ್ಮ ಸಂಪ್ರದಾಯಗಳಿದು. ಇದನ್ನು ಕೆಲವರು ಮೂಢನಂಬಿಕೆ ಅಂತ ಹೇಳ್ಬೋದು, ಕೆಲವರು ಇದನ್ನು ಮೂಢನಂಬಿಕೆ ಅಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತುತಪಡಿಸ್ಬೋದು. ಆದರೂ ಕೂಡ ಈ ಸಂಪ್ರದಾಯ ಅನ್ನುವಂಥದ್ದು ತಮಗೆ ಗೊತ್ತಿರೋ ಹಾಗೆ ಇವತ್ತು ನೆನ್ನೆದಲ್ಲ. ಇದು ತಲೆತಲಾಂತರದಿಂದ ಬಂದಿರುವಂಥದ್ದು. ನಮ್ಮ ಹಿಂದಿನ ಕಾಲದಿಂದ ಕೂಡ ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿರುವಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಪದ್ಧತಿ ಇದು. ಅದರಲ್ಲೂ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಒಂದು ಧಾರ್ಮಿಕ ಪದ್ಧತಿಗೆ ಒಳಪಟ್ಟಿರುವಂಥ ಒಂದು ವಿಚಾರ. ಏಕೆಂದರೆ ಇಲ್ಲಿ ನಾವು ಸೂರ್ಯ ಚಂದ್ರರನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತೇವೆ, ಗುರುವನ್ನು ಪೂಜೆ ಮಾಡ್ತೇವೆ, ಶನಿಯನ್ನು ಗ್ರಹದ ರೂಪದಲ್ಲಿ ನೋಡಲ್ಲ. ಆ ಶನಿ ಗ್ರಹ, ಶನಿ ದೇವರು ಅಂತಲೇ ನಾವು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಮತ್ತು ಧಾರ್ಮಿಕ ಪದ್ಧತಿಗೂ ಅವಿನಾಭಾವ ಸಂಬಂಧ ಇರುವಂಥದ್ದು. ಇಲ್ಲಿ ನೋಡಿ, ಒಂದು ವಿವಾಹ ತಡ ಆಗ್ತಾ ಇದೆ, ಏನೋ ವಿವಾಹದಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕುಂಭ ವಿವಾಹವನ್ನು, ಕದಳಿ ವಿವಾಹವನ್ನು, ವಿಷ್ಣು ವಿವಾಹವನ್ನು ಮಾಡಿ ಅನ್ನುವಂಥ ಒಂದು ಪರಿಹಾರವನ್ನು ಸೂಚಿಸ್ತಾರೆ. ಇದು ಧಾರ್ಮಿಕ ವಿಧಿ ವಿಧಾನಗಳಿಗೆ ಅನುಸಾರವಾಗಿ ನಡೆಯುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಅದರಂತೆ ನಡೆಯುವಂಥದ್ದು. ಹಾಗಾಗಿ ನಮ್ಮ ಬದುಕೆ ನಂಬಿಕೆಯ ಮೇಲೆ ನಿಂತಿರುವಂಥದ್ದು. ಇಲ್ಲಿ ಈ ಧಾರ್ಮಿಕ ಆಚರಣೆಯಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ ನಂಬಿಕೆ ಇರುವಂಥದ್ದು ಬಹಳ ಮುಖ್ಯ. ಒಂದು ಗಣಪತಿಯನ್ನು ಪೂಜೆ ಮಾಡಲಿ, ಗಣಪತಿಯ ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಗಣೇಶ ಚತುರ್ಥಿಯಂದು ಗಣಪತಿಯನ್ನು ಮನೆಗೆ ತಂದು ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ನಂಬಿಕೆ ಇದೆ. ಯಾಕೆಂದರೆ ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಹಿರಿಯರಿಂದ ಕಲ್ತ್ಕೊಂಡಿರುವಂಥದ್ದು. ಅದನ್ನು ಮುಂದಿನ ಪೀಳಿಗೆಗೂ ಕೂಡ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು. ಹಾಗಾಗಿ ಇದರಲ್ಲಿ ನಾವೇ ಒಂದು ಪ್ರಶ್ನೆಯನ್ನು ಮಾಡ್ತಾ, ನಮ್ಮ ಹಿರಿಯರು ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ಅನುಸರಣೆ ಮಾಡಿ ಒಳ್ಳೆಯದನ್ನೇ ಪಡ್ಕೊಂಡಿದ್ರು, ಅದನ್ನು ನಾವು ಯಾಕೆ ಮುಂದುವರಿಸಬಾರದು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅಷ್ಟೇ. ಹಾಗಾಗಿ ನೀವೇ ಇಲ್ಲಿ ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ಹಾಕ್ತಾ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಲಿಲ್ಲ ಅಂದರೆ ನೀವು ಮನೆ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸ್ಲಿಕ್ಕೆ ಸ್ವಲ್ಪ ಕಷ್ಟವಾಗಿಬಿಡತ್ತೆ. ಹಾಗಾಗಿ ನಿಮಗೆ ಸಂದೇಹ ಬರಬಾರದು ಅಂತ ಅಲ್ಲ, ಬರಲಿ, ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ. ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಇಂತಹ ವಿಚಾರಗಳನ್ನು, ಇಂತಹ ಸಂಪ್ರದಾಯಗಳನ್ನು ಯಾಕೆ ಅನುಸರಣೆ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಈಗ ಕಿವಿ ಚುಚ್ಚುವಂತಹ ಒಂದು ಕಾರ್ಯಕ್ರಮ ಆಗಲಿ, ಅದು ನಮ್ಮ ಸಂಪ್ರದಾಯದಲ್ಲಿದೆ. ಮಕ್ಕಳಿಗೆ ಚುಚ್ಚುವಂಥದ್ದು ಕಿವಿಯನ್ನು ಯಾಕಾಗಿ ಅನ್ನುವಂಥದ್ರ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಆಗ ಆ ಮೂಢನಂಬಿಕೆಗಳಲ್ಲ ಅನ್ನುವಂಥ ವಿಚಾರ ನಿಮಗೆ ಅರ್ಥ ಆಗುವಂಥದ್ದು. ಹಾಗಾಗಿ ನಮ್ಮ ಹಿರಿಯರು ಪ್ರತಿದಿನ ಪ್ರತಿ ಕೆಲಸದಲ್ಲೂ ಮಾಡ್ತಾ ಇದ್ದಂತಹ ಆಚರಣೆಗಳು ಯಾವ್ಯಾವುದು, ಯಾವ ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಇದ್ರು, ಇದನ್ನು ನೋಡಿ ವೈಜ್ಞಾನಿಕವಾಗಿ ನೀವು ತಾಳೆ ಹಾಕಿ, ಅದು ಸರಿಯಾಗೇ ಇರುತ್ತೆ. ಹಾಗಾಗಿ ಈ ವೈಜ್ಞಾನಿಕವಾಗಿ ಯಾವುದು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವೂ ಕೂಡ ಮೂಢನಂಬಿಕೆ ಅಲ್ಲ. ಅದು ನಮ್ಮ ಆಚಾರ ವಿಚಾರಗಳು, ನಮ್ಮ ನಂಬಿಕೆಯ ವಿಚಾರ ಇದು. ಹಾಗೆ ಒಬ್ಬರಿಗೆ ಒಂದು ವಿಚಾರ ಸರಿ ಅನ್ನಿಸಿದ್ರೆ ಮತ್ತೊಬ್ಬರಿಗೆ ಅದು ಸರಿ ಇಲ್ಲ, ಅದು ಮೂಢನಂಬಿಕೆ ಅಂತ ಹೇಳಿ ಅನ್ನಿಸ್ಬೋದು. ಹಾಗಾಗಿ ಈ ಒಬ್ಬೊಬ್ಬರ ಭಾವಕ್ಕೆ ಅನುಗುಣವಾಗಿ ಇದನ್ನು ವಿಶ್ಲೇಷಣೆ ಮಾಡುವಂಥದ್ದು, ಅದಕ್ಕೆ ಅನುಗುಣವಾಗಿ ಅವರು ಡೆಫಿನೇಷನನ್ನು ಕೊಡುವಂಥದ್ದು ಇದೆ. ಆದರೆ ನಮ್ಮ ನಂಬಿಕೆ ಆಗಲಿ, ನಾವು ಆಚರಿಸ್ಕೊಂಡು ಬರ್ತಾ ಇರುವಂಥ ಸಂಪ್ರದಾಯಗಳಾಗಲಿ, ಅದು ಒಳ್ಳೆಯದೇ, ಅದು ಯಾವುದೂ ಕೂಡ ಕೆಟ್ಟದ್ದಲ್ಲ. ಹಾಗಾಗಿನೇ ಮೇಲ್ನೋಟಕ್ಕೆ ಇದು ಮೌಢ್ಯ ಅನ್ನಿಸ್ಬೋದು, ಹಾಸ್ಯಾಸ್ಪದ ಅನ್ನಿಸ್ಬೋದು, ಹಾಗೆ ಇದು ಬಾಲಿಶ ಅಂತ ಅನ್ನಿಸ್ಬೋದು. ಆದರೆ ಆಳವಾಗಿ ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದರ ಮೂಲ ಉದ್ದೇಶ ಏನಿದೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಸಂಪ್ರದಾಯಗಳ ಹಿಂದೆ ಇರುವಂಥ ಒಂದು ಧನಾತ್ಮಕವಾದಂಥ ಕಾರಣಗಳನ್ನು ನೋಡಿ, ಸಕಾರಾತ್ಮಕವಾದಂಥ ಕಾರಣಗಳನ್ನು ನೋಡಿ, ಮೌಲ್ಯಯುತವಾದಂತಹ ಕಾರಣಗಳಿದೆ, ಅದನ್ನು ತಿಳ್ಕೊಳ್ಬೇಕು. ಅದರಿಂದ ನಮಗೆ ದೊರೆಯುವಂಥ ಫಲಿತಾಂಶಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಈ ನಂಬಿಕೆಗಳೇನಿದೆ, ಈ ಸಂಪ್ರದಾಯಗಳೇನಿದೆ, ಅದು ಅತಿರೇಕ ಅಲ್ಲ, ಅದು ಜೀವನಕ್ಕೆ ಬೇಕೇ ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯದ ಹಿಂದೆ ಒಂದು ಉದ್ದೇಶ ಇರುತ್ತೆ.
ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಅನ್ನುವಂಥದ್ದು ಇದೆ. ಆ ಪ್ರಯತ್ನವನ್ನು ಸರಿ ದಾರಿಯಲ್ಲಿ ಅದನ್ನು ನಿರ್ವಹಣೆ ಮಾಡಿ ಅಂತ ಹೇಳುವಂಥದ್ದೇ ನಮ್ಮ ಹಿರಿಯರ ಜವಾಬ್ದಾರಿಯಾಗಿತ್ತು. ಅದನ್ನು ನಮಗೆ ತಲುಪಿಸ್ಬಿಟ್ಟಿದ್ದಾರೆ. ಈಗ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸುವಂಥ ಒಂದು ಜವಾಬ್ದಾರಿಯನ್ನು ಇಲ್ಲಿ ಹೊರಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಂಬಿಕೆ ಇದ್ದವರು ಈ ಜ್ಯೋತಿಷ್ಯ ಶಾಸ್ತ್ರವನ್ನಾಗಲಿ ಅಥವಾ ಮನೆಯಲ್ಲಿ ಆಚರಿಸುವಂತಹ ಯಾವುದೇ ಧಾರ್ಮಿಕ ಪದ್ಧತಿಗಳನ್ನಾಗಲಿ ಅನುಸರಣೆ ಮಾಡಿ. ನಾವು ಬರೀ ಪ್ರಶ್ನೆಯನ್ನು ಮಾಡ್ತಾ ಕೂತ್ರೆ ಇದಕ್ಕೆ ಉತ್ತರ ಸಿಕ್ಕಲ್ಲ. ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿ. ಅದಕ್ಕೆ ಸ್ವತಃ ನೀವೇ ಅದನ್ನು ಅನುಭವಿಸಬೇಕು. ಹಾಗಾಗಿ ನೀರಿನಲ್ಲಿ ಈಜು ಕಲಿಯಬೇಕು ಅನ್ನೋಂಥವ್ರು ಸ್ವತಃ ನೀರಿಗೆ ಹೋಗಬೇಕು, ನೀರಿನಲ್ಲಿ ಧುಮುಕಬೇಕು. ಆಗ ಈಜು ಹೇಗೆ ಕಲಿಬೋದು ಅನ್ನೋಂಥದ್ದನ್ನು ಸ್ವತಃ ಅವರೇ ಅನುಭವಿಸಿ ಕಲ್ತ್ಕೊಳ್ಬೋದು. ಹಾಗಾಗಿ ಈ ಧಾರ್ಮಿಕ ವಿಧಿವಿಧಾನಗಳು ಅಷ್ಟೇನೆ, ಸ್ವತಃ ನೀವು ಅದನ್ನು ಅನುಭವಿಸಬೇಕು, ಅದರ ಸಾರವನ್ನು ತಿಳ್ಕೊಳ್ಬೇಕು. ಅದು ಸರಿಯೋ ತಪ್ಪೋ, ನಿಮಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅನ್ನೋಂಥದ್ದನ್ನು ನೀವೇ ನಿಷ್ಕರ್ಷೆ ಮಾಡಿ ಹೇಳಬೇಕಾಗತ್ತೆ. ಹಾಗಾಗಿ ನಿಮ್ಮ ಮನೆಯ ಸಂಪ್ರದಾಯ ಹೇಗಿದೆ, ನಿಮ್ಮ ಕುಟುಂಬದ ಸಂಪ್ರದಾಯ ಹೇಗಿದೆ, ನಿಮ್ಮ ಸಮಾಜದ ಸಂಪ್ರದಾಯ ಹೇಗಿದೆ, ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗಿ. ನಾನು ಎಲ್ಲವನ್ನ ಕಣ್ಣು ಮುಚ್ಚಿಕೊಂಡು ಅನುಸರಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅವರು ಅನುಸರಣೆ ಮಾಡ್ತಾ ಇದ್ರು ಹಿರಿಯರು, ಅದನ್ನ ಯಾಕಾಗಿ ಮಾಡಿದ್ರು ಅನ್ನುವಂಥ ಒಂದು ವಿಚಾರವನ್ನ ಆಳವಾಗಿ ಚಿಂತನೆ ಮಾಡಿ ಅದರ ಫಲಾಫಲಗಳನ್ನ ನೀವೇ ಪಡ್ಕೊಳ್ಬೇಕು. ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಆದರೆ ಈ ಪ್ರಯತ್ನ ಮಾಡುವಾಗಲೂ ಕೂಡ ನಿಮಗೆ ಒಂದು ನಂಬಿಕೆ ಇರಬೇಕು, ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳಿ. ಹಾಗಾಗಿ ನಂಬಿಕೆ ಇಲ್ಲದೆ ಜೀವನ ಇಲ್ಲ. ಆದರೆ ಪ್ರತಿಯೊಂದು ವಿಚಾರವನ್ನ ಎಷ್ಟು ಬೇಕೋ ಅಷ್ಟೇ ನಂಬಬೇಕು. ನಮ್ಮ ಚೌಕಟ್ಟಿನೊಳಗೆ ನಾವು ಇರಬೇಕು ಅನ್ನುವಂಥದ್ದು ಹಿರಿಯರ ಶಾಸ್ತ್ರಸಮ್ಮತವಾದಂತಹ ಒಂದು ಮಾರ್ಗದರ್ಶನ. ಇದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಹಾಗೆ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಕಷ್ಟದ ಕಾರ್ಮೋಡಗಳು ಎಲ್ಲರಿಗೂ ಬಂದು ಹೋಗುವಂಥದ್ದು. ಇಲ್ಲಿ ಮೋಡ ಅಂದರೆ ಒಮ್ಮೆ ಇರುತ್ತೆ, ಮತ್ತೊಮ್ಮೆ ಅದು ಚೆದರಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಕಷ್ಟ, ನೋವು, ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಕೆಲವರು ತಮಗೆ ಬಂದಿರುವಂತಹ ದುಃಖವನ್ನು, ನೋವನ್ನು ಮರೆಯಲಿಕ್ಕೆ ಕೆಲವರು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸುವಂಥದ್ದು ಇದೆ. ಕೆಲವರು ತುಂಬ ಮದ್ಯಪಾನ ಮಾಡ್ತಾರೆ. ಅವರನ್ನು ಕೇಳಿ, ಯಾಕೆ ನೀನು ಕುಡಿತಾ ಇದ್ದೀಯಾ ಅಂದರೆ, ನಾನು ದುಃಖವನ್ನು ಮರಿಬೇಕು, ನನ್ನ ನೋವನ್ನು ಮರಿಬೇಕು ಅಂತ ಹೇಳಿ ಕುಡಿತಾ ಇದ್ದೇನೆ ಅಂತಾರೆ. ಆದರೆ ಆ ಕುಡಿದ ನಶೆ ಇರುವವರಿಗೆ ಮಾತ್ರ ಅವನಿಗೆ ದುಃಖ ಇರಲ್ಲ. ನಂತರ ನಶೆ ಇಳಿದಾಗ ಮತ್ತೆ ದುಃಖ ಪುನಃ ಅವನಿಗೆ ಅಂಟಿಕೊಳ್ಳುತ್ತೆ. ಹಾಗೆ ಕೆಲವರು ನಿದ್ರೆ ಮಾತ್ರೆಯನ್ನು ತೆಗೆದುಕೊಳ್ತಾರೆ, ಏಕೆಂದರೆ ನೋವನ್ನು, ದುಃಖವನ್ನು ಮರೀಲಿಕ್ಕೆ ಅಂತ ಹೇಳಿ. ಆದರೆ ಎಚ್ಚರಾದ ಮೇಲೆ ಮತ್ತೆ ದುಃಖ ಹಾಗೇ ಇರುತ್ತೆ ಅವರಲ್ಲಿ. ಹಾಗಾಗಿ ಈ ದುಃಖ ಅನ್ನುವಂಥದ್ದನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಧರ್ಮಶಾಸ್ತ್ರ ಬಹಳ ವಿಶೇಷವಾಗಿ ಹೇಳುತ್ತೆ. ಇಲ್ಲಿ ಸಾಮಾನ್ಯ ಮನುಷ್ಯರು ಏನು ಮಾಡ್ತಾರೆ, ದುಃಖವನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇನೆ, ತತ್ಕಾಲಕ್ಕೆ ಮರೆತು ಹೋಗಲಿ ಅಂತ ಹೇಳಿ. ಆದರೆ ಒಬ್ಬ ಜ್ಞಾನಿ ಆ ದುಃಖವನ್ನು ಬೇರು ಸಹಿತ ಕಿತ್ತು ಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಇಲ್ಲಿ ದುಃಖಕ್ಕೆ ಕೆಲವರು ತಾತ್ಕಾಲಿಕ ಪರಿಹಾರವನ್ನು ಕಂಡುಕೊಂಡ್ರೆ, ಕೆಲವರು ಶಾಶ್ವತ ಪರಿಹಾರ ಏನು ಅನ್ನುವಂಥದ್ದರ ಮೂಲಕ್ಕೆ ಹೋಗಿ ಹುಡುಕುವಂಥದ್ದಿದೆ. ಹಾಗಾಗಿ ಇಲ್ಲಿ ದುಃಖ, ಕಷ್ಟ ಅಂತ ಅಂದಾಗ ನಮಗೆ ಸಾಮಾನ್ಯವಾಗಿ ಮಾನಸಿಕವಾಗಿ ನೋವು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ದುಃಖ ಬರುವಂಥದ್ದು ಒಂದು ಯೋಗ ಅಂತಲೇ ಕೆಲವರು ಹೇಳುವಂಥದ್ದು. ಏಕೆಂದರೆ ಆ ದುಃಖವನ್ನು ಕೂಡ ಒಂದು ವರವಾಗಿ ಪರಿವರ್ತನೆ ಮಾಡಿಕೊಳ್ತಾರೆ. ಇದು ಮಹಾನ್ ಸಾಧಕರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಇಲ್ಲ, ಕೆಲವರು ದುಃಖ ಬಂದಾಗ ಮನಬಿಚ್ಚಿ ಹತ್ತು ಬಿಡ್ತಾರೆ. ಅಳು ಕೂಡ ಈ ಒಂದು ಯೋಗ ಅಂತಲೇ ನಮ್ಮ ಧರ್ಮಶಾಸ್ತ್ರ ಹೇಳುವಂಥದ್ದು. ಏಕೆ ಅಂತ ಹೇಳಿದ್ರೆ, ಕಷ್ಟಗಳು ಬಂದಾಗ ನಾವು ದೇವರ ಮುಂದೆನೋ, ಬಂಧು ಬಾಂಧವರ ಮುಂದೆನೋ ಅಥವಾ ನಮ್ಮ ಹಿತೈಷಿಗಳ ಮುಂದೆ ಬಿಕ್ಕಿ ಬಿಕ್ಕಿ ಅಳುವಂಥದ್ದು ಇದೆ. ಹಾಗೆ ದೇವರು ಈ ಅಳುವಂತಹ ಅವಕಾಶವನ್ನು ಮನುಷ್ಯನಿಗೆ ಮಾತ್ರ ಕೊಟ್ಟಿರುವಂಥವನು. ಏಕೆ ಅಂತ ಹೇಳಿದ್ರೆ, ದೇವರು ಕಷ್ಟಗಳ ಜೊತೆಗೆ ಅಳುವುದನ್ನು ಕೊಟ್ಟಿದ್ದಾನೆ. ಹಾಗೆ ಆ ದುಃಖವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮಾರ್ಗೋಪಾಯವನ್ನು ಕೂಡ ಕೊಟ್ಟಿದ್ದಾನೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಕೆಲವರು ನೋಡಿ, ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಎದುರಿಸಲಾಗದೆ ದುಃಖ ಪಡುವಂಥದ್ದಿದೆ. ಅಂದರೆ ಅಳ್ತಾ ಕೂತಿರ್ತಾರೆ. ಈ ಕಾರಣದಿಂದ ದುಃಖ ಬಂದಿದೆ ಅನ್ನುವಂಥದ್ದನ್ನು ಅವರು ಪರಿಗಣಿಸದೆ ಅಳುವುದೊಂದೇ ಮಾರ್ಗ ಅಂತ ಹೇಳಿ ನಂಬಿಕೊಂಡಿದ್ದಾರೆ. ಆದರೆ ಇದರಿಂದ ಆ ದುಃಖ ನಿವಾರಣೆಯಾಗಲ್ಲ. ಆದರೆ ಮನಸ್ಸು ಸ್ವಲ್ಪ ಭಾರದಿಂದ ಮುಕ್ತ ಆಗುತ್ತೆ. ಅದಕ್ಕಾಗಿ ದೊಡ್ಡವರು
ದುಃಖದಿಂದ ಸ್ವಲ್ಪ ಭಾರವನ್ನು ಇಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮನದಣಿಯೇ ಹತ್ತು ಬಿಡು ಅಂತ ಹೇಳಿ, ಅಂದರೆ ಅಳುವನ್ನು, ದುಃಖವನ್ನು, ನೋವನ್ನು ಹೊರ ಹಾಕಿದ್ರೆ, ಒಬ್ಬರ ಬಳಿ ಹೇಳ್ಕೊಂಡ್ರೆ ಅಲ್ಲಿ ಸಮಾಧಾನ ಸಿಕ್ಕತ್ತೆ ಅನ್ನುವಂಥ ಒಂದು ಪರಿಹಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕಷ್ಟಗಳು ಕೂಡ ಯಾರಿಗೂ ಸಂತೋಷವನ್ನು ತರಲ್ಲ, ದುಃಖ ಯಾರಿಗೂ ಬೇಡ, ಯಾರೂ ಅದನ್ನು ಬರಲಿ ಅಂತ ಹೇಳಿ ಬಯಸಲ್ಲ. ಹಾಗಾಗಿ ಇಲ್ಲಿ ಕಷ್ಟಗಳು ಬರುವಂಥದ್ದು ಎರಡು ರೀತಿಯಲ್ಲಿ ಬರಬಹುದು. ಮೊದಲನೇದು ಶಾರೀರಿಕವಾದಂಥ ಕಷ್ಟ, ಇನ್ನೊಂದು ಮಾನಸಿಕವಾದಂಥ ಕಷ್ಟ. ಇಲ್ಲಿ ಈ ಶಾರೀರಿಕ ಕಷ್ಟಕ್ಕೆ ಶರೀರ ಬೆವರಿನ ರೂಪದಲ್ಲಿ ಅಳುತ್ತೆ, ಮಾನಸಿಕ ಕಷ್ಟಕ್ಕೆ ಮನಸ್ಸು ಕಣ್ಣೀರಿನ ರೂಪದಲ್ಲಿ ಅಳುತ್ತೆ. ಹಾಗಾಗಿ ನಾವು ದುಃಖವನ್ನಾಗಲಿ ನೋವನ್ನಾಗಲಿ ನಮ್ಮ ಕೊರಗನ್ನಾಗಲಿ ಮನಸ್ಸಿನಲ್ಲೇ ಇಟ್ಟುಕೊಂಡು ಮರುಗಿದ್ರೆ ಇಲ್ಲಿ ದೈಹಿಕ ಮಾನಸಿಕ ಕ್ರಿಯೆಗಳೆರಡೂ ಕೂಡ ಸರಿಯಾಗಿ ನಡೆಯಲ್ಲ. ಅಲ್ಲಿ ಮತಿಭ್ರಮಣವಾಗುತ್ತೆ, ಅಂದರೆ ಅವರಿಗೆ ಹುಚ್ಚು ಹಿಡಿಯುತ್ತೆ. ಆ ರೀತಿಯಲ್ಲಿ ಅವರು ವರ್ತಿಸುವಂಥದ್ದು, ಕೆಲವರು ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಂಥ ದುಃಖವನ್ನು ಅನುಭವಿಸ್ತಾ ಇರುವಂಥವರು, ನೋವನ್ನು ಅನುಭವಿಸ್ತಾ ಇರುವಂಥವರು ಸಂಬಂಧಗಳನ್ನು ದೂರೀಕರಿಸ್ತಾರೆ, ಯಾರನ್ನೂ ಕೂಡ ಪ್ರೀತಿಸಲ್ಲ, ಯಾರ ಪ್ರೀತಿಗೂ ಮನಸ್ಸನ್ನು ಕೊಡಲ್ಲ. ಹಾಗೆ ಅವರ ಆಯುಷ್ಯ ಕಾಲ ಕೂಡ ಕಡಿಮೆಯಾಗ್ತಾ ಇರುತ್ತೆ, ಮುದಿತನ ಬರುತ್ತೆ, ದೇಹದ ಸೌಂದರ್ಯ ಕೆಟ್ಟು ಹೋಗುತ್ತೆ, ಅವರ ಬದುಕೆ ಒಂದು ರೀತಿಯಲ್ಲಿ ಸ್ಮಶಾನದಂತೆ ಇರುತ್ತೆ. ಅಂದರೆ ಯಾವುದರಲ್ಲೂ ಒಂದು ಜೀವಂತಿಕೆ ಇಲ್ಲ, ಕಳೆ ಇರಲ್ಲ, ಆಸಕ್ತಿ ಇರಲ್ಲ. ಹಾಗಾಗಿನೇ ಕೆಲಸ ಮಾಡುವುದರಲ್ಲಿ ಅವರಿಗೆ ತುಂಬ ನಿರಾಸಕ್ತಿ ಇರುತ್ತೆ. ಅಂಥವ್ರಿಗೆ ಮನಸ್ಸಿನಲ್ಲಿ ಒಂದು ದುಃಖ ಬಹಳ ವಿಪರೀತವಾಗಿ ಕಾಡ್ತಾ ಇರುವಂಥದ್ದು. ಅದಕ್ಕಾಗಿಯೇ ಕೆಲವರು ಮೌನಕ್ಕೆ ಶರಣಾಗ್ತಾರೆ, ಕೆಲವರು ಒಂಟಿಯಾಗಿ ಜೀವನ ಮಾಡ್ತಾರೆ, ಕೆಲವರು ಅಂತರ್ಮುಖಿಗಳಾಗೋಗ್ತಾರೆ, ಅಂದರೆ ಇಂಟ್ರಾವರ್ಟ್ಸ್ ಆಗ್ತಾರೆ, ಕೆಲವರು ಡಿಪ್ರೆಷನ್ಗೆ ಹೋಗುವಂಥದ್ದು ಇದೆ. ಆ ಸಂದರ್ಭದಲ್ಲೇ ಅವರು ಕೆಲವೊಂದು ವಿಚಿತ್ರವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ನಾವು ಮಾನಸಿಕವಾಗಿ ದುಃಖ ಬಂದಾಗ, ನೋವಾದಾಗ ಅದನ್ನು ಬಹಿರ್ಗತ ಮಾಡಬೇಕು, ಒಬ್ಬರ ಬಳಿ ಹೇಳಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಇದಕ್ಕೆ ಕೆಲವು ಗ್ರಹಗತಿಗಳು ಕೂಡ ಕಾರಣವಾಗುತ್ತೆ. ಅಲ್ಲಿ ವಿಪರೀತವಾಗಿ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ ನಾವು ಒಬ್ಬಂಟಿಯಾಗಿ ಹೋರಾಡುವುದರ ಬದಲು ನಮ್ಮ ಸಮಸ್ಯೆಯನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವ್ರಿಗೆ ಹೇಳಿ ಅವರ ಸಹಯೋಗದೊಂದಿಗೆ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ಕೆಲವೊಂದು ಸಮಸ್ಯೆಗಳು ಬಂದಾಗ ತಿಳಿದವರ ಜೊತೆ ಮಾತಾಡುವಂಥದ್ದು, ಶಾಸ್ತ್ರಜ್ಞರ ಬಳಿ ಇಂಥ ವಿಚಾರಗಳನ್ನು ಚರ್ಚಿಸ್ತಾರೆ. ಅವರು ಸೂಕ್ತವಾದಂಥ ಒಂದು ಪರಿಹಾರವನ್ನು ತಿಳಿಸಿದಾಗ ಅದನ್ನು ಅನುಸರಣೆ ಮಾಡಿದ್ರೆ ಮನಸ್ಸು ನಿರಾಳವಾಗುತ್ತೆ, ಏನೋ ಒಂದು ಇಂಟ್ರೀಮ್ ರಿಲೀಫ್ ಸಿಕ್ತಾಗುತ್ತೆ. ಹಾಗಾಗಿನೇ ನಮ್ಮ ದುಃಖವನ್ನು, ನೋವನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ನಮ್ಮ ಮಾತನ್ನು ಯಾರು ಆಲಿಸ್ತಾರೆ, ನಮ್ಮ ಒಂದು ದುಃಖಕ್ಕೆ, ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸ್ತಾರೆ, ಅಂಥವರ ಬಳಿ ಹೇಳಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ದುಃಖ ಇದೆ ಅಂತ ಹೇಳಿ ಮನಸ್ಸಿನಲ್ಲೇ ಇಟ್ಕೊಳ್ಳುವಂಥದ್ದಲ್ಲ. ಇಲ್ಲಿ ದುಃಖ ಬಂದಾಗ ಕೆಲವರು ಹಿರಿಯರು ಹೇಳ್ತಾರೆ, ದುಃಖವನ್ನು ಹಂಚ್ಕೋ, ಇಲ್ಲ ಅಂತ ಹೇಳಿದ್ರೆ ಆ ದುಃಖ ಕಡಿಮೆ ಆಗುವವರೆಗೂ ಕೂಡ ಹತ್ತು ಬಿಡು ಅಂತ ಹೇಳಿ. ಅದಕ್ಕಾಗಿಯೇ ಕೆಲವರು ಮನೆಯಲ್ಲಿ ಮರಣ ಹೊಂದಿದಾಗ ತುಂಬ ಆತ್ಮೀಯರು ಬಿಕ್ಕಿ ಬಿಕ್ಕಿ ಅಳುವಂಥದ್ದನ್ನು ನಾವು ನೋಡ್ತೀವಿ. ಯಾಕೆಂದರೆ ಅವರಿಗಾಗಿರುವಂಥ ದುಃಖ ಅವರಿಗಷ್ಟೇ ಗೊತ್ತು, ಯಾಕೆಂದರೆ ಅವರು ಅಂತಹ ಆತ್ಮೀಯರನ್ನು ಕಳ್ಕೊಂಡಿರ್ತಾರೆ. ಹಾಗಾಗಿನೇ ಅವರಿಗೆ ದುಃಖ ಉಮ್ಮಳಿಸಿ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮನಸ್ಸು ಪೂರ್ತಿ ಅಳುವಂಥದ್ದು ಇದೆ. ನಂತರದಲ್ಲಿ ಅವರು ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೊಳ್ತಾರೆ, ವಾಸ್ತವ ಸ್ಥಿತಿಗೆ ಹಿಂದಿರುಗ್ತಾರೆ. ಆಗ ಮನಸ್ಸು ಹಗುರವಾಗುತ್ತೆ, ಮಾನಸಿಕವಾಗಿದ್ದಂತಹ ಗೊಂದಲ ಕ್ರಮೇಣವಾಗಿ ಮಾಯ ಆಗ್ತಾ ಇರುತ್ತೆ. ಹಾಗಾಗಿನೇ ಕೆಲವೊಂದು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ. ಅದಕ್ಕೆ ಕಾಲವೇ ಅದನ್ನು ಪರಿಹಾರ ಮಾಡಬೇಕು, ಅದಕ್ಕಾಗಿ ನಾವು ಕಾಯಬೇಕು. ಹಾಗಾಗಿ ಕಾಲಕ್ಕೆ ಇರುವಂಥ ಶಕ್ತಿ ತುಂಬ ದೊಡ್ಡದು. ಇಲ್ಲಿ ಕಾಲ ಅಂದರೆ ಸಮಯ, ಸಮಯ ಬಂದಾಗ ಎಲ್ಲವೂ ಕೂಡ ತಿಳಿಯಾಗತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ. ಹಾಗಾಗಿ ಒಂದು ದುಃಖ ಇದೆ, ನೋವಿದೆ ಅಂತ ಹೇಳಿದ್ರೆ ನೀವು ಬೇಸರದಲ್ಲಾಗಲಿ ಅಥವಾ ದುಡುಕಿನಿಂದಾಗಲಿ ಹತಾಶ ಮನೋಭಾವದಿಂದಲಾಗಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ಅದಕ್ಕಾಗಿ ಒಂದು ಸಮಯ ಇದೆ. ಒಂದು ಬೀಜ ಬಿತ್ತಿದ ಕೂಡಲೇ ಅದು ದೊಡ್ಡದಾಗಿ ಫಲವನ್ನು ಕೊಡಲ್ಲ, ಅದಕ್ಕೂ ಕೂಡ ತನ್ನದೇ ಆದಂಥ ಒಂದು ಕಾಲಾವಕಾಶ ಬೇಕು. ಹಾಗೆ ಸಮಸ್ಯೆ ಬಹಳ ದಿನಗಳಿಂದ ಇದ್ದು ಅದು ಉಲ್ಬಣ ಆದಾಗ ಅದು ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ಮಾಯ ಆಗಲ್ಲ. ಅದು ಗುಣ ಆಗಲಿಕ್ಕೆ ಸ್ವಲ್ಪ ಸಮಯದ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಸಮಯವನ್ನು ನಾವು ನಿರೀಕ್ಷೆ ಮಾಡಬೇಕು, ಸಮಯಕ್ಕಾಗಿ ಕಾಯ್ತಾ ಇರಬೇಕು. ಹಾಗಾಗಿ ಸ್ವಲ್ಪ ಸಮಾಧಾನ ತಂದುಕೊಂಡ್ರೆ ಮುಂದೊಂದು ದಿನ ಎಲ್ಲವೂ ತಿಳಿಯಾಗತ್ತೆ ಅನ್ನುವಂಥದ್ದು ಹಿರಿಯರ ಅನುಭವದ ಮಾತು. ಇದನ್ನು ನಾವು ಅನುಸರಣೆ ಮಾಡಬೇಕು. ಹಾಗೆ ಈ ದುಃಖ ಬಂದಾಗ ಅಥವಾ ನೋವಾದಾಗ ನಾವು ಕಣ್ಣೀರನ್ನು ಹರಿಸ್ತೇವೆ, ಇದು ಅಳು. ಹೀಗೆ ನಾವು ಚೆನ್ನಾಗಿ ಅತ್ತದ್ದರಿಂದ
ಶರೀರದಲ್ಲಿರುವಂಥ ಒಂದು ಟಾಕ್ಸಿನ್ಸ್ ಹೊರಗೆ ಹಾಕಿದಾಗುತ್ತೆ. ಇದು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಸಾಧಾರಣವಾಗಿ ಕಣ್ಣಲ್ಲಿ ಏನಾದರೂ ಒಂದು ಕಸರು ಬಿದ್ದಾಗ ಅಥವಾ ಒಂದು ಹುಳ ಬಿದ್ದಾಗ ಇಲ್ಲ ಈರುಳ್ಳಿಯನ್ನು ಕತ್ತರಿಸುವಾಗ ಬರುವಂಥ ಕಣ್ಣೀರೇನಿದೆ ಇದು ಇರಿಟೇಷನ್ನಿಂದ ಬರುವಂಥದ್ದು. ಆದರೆ ಈ ಮಾನಸಿಕ ತುಮುಲದಿಂದ ಬರುವಂಥ ಕಣ್ಣೀರು ಎಮೋಷನಲ್ ಆಗಿರುವಂಥದ್ದು. ಹಾಗಾಗಿ ಈ ಇರಿಟೇಷನ್ನಿಂದ ಬರುವಂಥ ಕಣ್ಣೀರು ಹಾಗೆ ಎಮೋಷನಲ್ಲಿಂದ ಬರುವಂಥ ಕಣ್ಣೀರು ಇದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿನೇ ಈ ಎಮೋಷನ್ನಿಂದ ಬರುವಂಥ ಕಣ್ಣೀರಿನಿಂದ ಮನಃಶಾಂತಿ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ಮನಃಶಾಸ್ತ್ರಜ್ಞರು ಹೇಳುವಂಥದ್ದು, ಸೈಕಾಲಜಿಸ್ಟು ಸೈಕ್ರಿಯಾಟ್ರಿಸ್ಟು ಹೇಳುವಂಥದ್ದು ಇದೇ ಮಾತನ್ನು. ಹಾಗೆ ಈ ಜೀವನದ ಸಾರವನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ, ಈ ನಿಜವಾದ ಬದುಕು ಹೇಗಿರುತ್ತೆ, ಹುಟ್ಟು ಸಾವು ಅನ್ನುವಂಥದ್ದು ಎರಡು ಮುಖಗಳು, ಅದು ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಗಲೇಬೇಕಾಗಿರುವಂಥ ಅನಿವಾರ್ಯದ ಹಂತ ಅದು. ಅಂಥದ್ದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಸನ್ಯಾಸಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಯೋಗಿಗಳಿದ್ದಾರೆ. ಇವರು ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಸ್ಪಂದಿಸಲ್ಲ, ಅವರು ದುಃಖ ಪಡಲ್ಲ. ಹಾಗೆ ಆ ಒಂದು ಸಮಸ್ಯೆಯನ್ನು ಅದರಿಂದ ಬರುವಂತಹ ಫಲಿತಾಂಶಗಳನ್ನು ವಿಧಿ ನಿಯಮಕ್ಕೆ ಬಿಟ್ಟು ಬಿಡ್ತಾರೆ. ಆದದ್ದೆಲ್ಲ ಆಗಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳೇ ಅವರು ಅನುಭವಿಸುವಂಥದ್ದು. ಹಾಗಾಗಿ ನಾವು ಪೂರ್ವಾರ್ಜಿತವಾಗಿ ಮಾಡಿರುವಂಥ ಕರ್ಮದ ಫಲಗಳಿಂದ ಈ ಒಂದು ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಹಾಗಾಗಿ ಜನ್ಮ ಜನ್ಮಾಂತರದಿಂದ ಬಂದಿರುವಂಥ ಈ ಕರ್ಮದ ಫಲ ಒಂದೆರಡು ದಿನಗಳಲ್ಲಿ ಹೋಗುವಂಥದ್ದಲ್ಲ. ಹಾಗೆ ನಮಗೆ ಕೆಲವರು ಕೇಳ್ತಾ ಇರ್ತಾರೆ, ಇಂಥ ಪರಿಹಾರವನ್ನು ಮಾಡಿದ್ವಿ, 3 ದಿನ ಆಯಿತು, ಇನ್ನೂ ಏನೂ ಒಳ್ಳೆಯದಾಗ್ತಾ ಇಲ್ಲ ಅಂತ ಹೇಳಿ. ಯಾಕೆಂದರೆ ವರ್ಷಾಂತರಗಳಿಂದ ಶತಶತಮಾನಗಳಿಂದ ಅನುಭವಿಸಿರುವಂಥ ಆ ಕರ್ಮದ ಫಲ 3 ದಿನದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಹಾಗಾಗಿನೇ ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡಿದಾಗ ಮನಸ್ಸಿಗೆ ಹೇಗೆ ಸಮಾಧಾನ ಸಿಕ್ಕತ್ತೋ ಅದೇ ರೀತಿಯಲ್ಲಿ ನಾವು ನಿರಂತರ ಪ್ರಯತ್ನದಿಂದ ಮಾತ್ರ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿನೇ ಹಾಡ್ತಾ ಹಾಡ್ತಾ ಧ್ವನಿ ವೃದ್ಧಿಯಾಗುತ್ತೆ. ಹಾಗೆ ಈ ಬೇವನ್ನು ತಿಂತ ಅದೇ ಬೆಲ್ಲವಾಗಿಬಿಡುತ್ತೆ. ಅಂದರೆ ಆ ಕಹಿಯನ್ನೇ ನಾವು ಅನುಭವಿಸುವಂಥದ್ದಾಗತ್ತೆ. ಹಾಗಾಗಿ ನಾವು ಸಮಸ್ಯೆಗಳು ಬಂದಾಗ ಅದನ್ನು ಬಹಳ ಸಂಯಮದಿಂದ ಆಹ್ವಾನಿಸಬೇಕು. ಹಾಗೆ ಸಮಸ್ಯೆಗಳು ನಾವೇ ಬರಮಾಡಿಕೊಂಡಿದ್ದರಿಂದ ಅದು ನಮ್ಮನ್ನು ಬಾಧಿಸಲ್ಲ. ಸ್ವಲ್ಪ ದಿನ ಬಿಟ್ಟರೆ ತನ್ನಷ್ಟಕ್ಕೆ ತಾನೇ ಅದು ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಅದು ಸೃಷ್ಟಿಯ ನಿಯಮ ಕೂಡ. ಹಾಗಾಗಿ ಯಾವುದೇ ಒಂದು ದುಃಖ ಬಂತು, ಸಮಸ್ಯೆ ಬಂತು ಅಂತ ಹೇಳಿ ನೀವು ದಿಢೀರಾಗಿ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಸ್ವಲ್ಪ ಕಾದು ನೋಡಿ. ಒಂದಲ್ಲ ಎರಡು, ಎರಡಲ್ಲ 3, 4, 5 ಹೀಗೆ ಆ ಸಮಸ್ಯೆಯ ಪರಿಹಾರಕ್ಕೆ ಮಾರ್ಗಗಳು ಸಾಕಷ್ಟಿರುತ್ತೆ. ಅದನ್ನು ನೀವು ಸಾಧ್ಯ ಆದರೆ ಕಂಡುಹಿಡ್ಕೊಳ್ಳಿ, ಇಲ್ಲ ಅನುಭವಸ್ಥರಿಂದ ಆ ಮಾರ್ಗಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಿ. ಆಗ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಇಲ್ಲಿ ಜ್ಞಾನಿಗಳು ಈ ದುಃಖವನ್ನು ಕೂಡ ಒಂದು ಯೋಗ ಅಂತ ಹೇಳಿ ಕರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಣ್ಣ ಕಲ್ಲನ್ನು ಕೈಯಲ್ಲಿ ಹಿಡ್ಕೊಂಡು ಕಣ್ಣಿಗೆ ಹತ್ತಿರವಾಗಿಟ್ಕೊಂಡು ನೋಡಿ, ಅದೇ ಬಹಳ ದೊಡ್ಡದಾಗಿ ಒಂದು ದೊಡ್ಡ ಬೆಟ್ಟದಂತೆ ಗುಡ್ಡದಂತೆ ಕಾಣಿಸುತ್ತೆ. ಆದರೆ ಆ ದೊಡ್ಡ ಗುಡ್ಡವನ್ನು ಒಂದು ಕನ್ನಡಿಯಲ್ಲಿ ಇಟ್ಟು ನೋಡಿ, ಅದು ಅತ್ಯಂತ ಚಿಕ್ಕದಾಗಿ ಕಾಣಿಸುತ್ತೆ. ಅದು ಅಂಗೈಯಲ್ಲೇ ಇದ್ದಂತೆ ನಮಗೆ ಭಾಸವಾಗುತ್ತೆ. ಹಾಗಾಗಿನೇ ಬಂದಿರುವಂಥ ಸಮಸ್ಯೆಯನ್ನು ತೀರಾ ಹತ್ತಿರಕ್ಕೆ ತೆಗೆದುಕೊಂಡು ದುಃಖ ಪಡಬೇಡಿ. ಕಣ್ಣಿನ ಹತ್ತಿರನೇ ಇಟ್ಕೊಂಡು ಅದನ್ನು ನೋಡುವಂಥದ್ದಲ್ಲ, ಅದನ್ನು ಸ್ವಲ್ಪ ದೂರ ಇಡಿ. ಅದಕ್ಕೆ ಆದಂಥ ಒಂದು ಸ್ವಾಭಾವಿಕವಾದ ಗಾತ್ರವನ್ನು ಅದು ಹೊರಹಾಕಲಿಕ್ಕೆ ಬಿಡಿ. ಆಗ ಅದರ ಒಂದು ಇಂಟೆನ್ಸಿಟಿ ಅರ್ಥ ಆಗುತ್ತೆ. ಹೀಗಾಗಿ ನಮ್ಮ ಸಮಸ್ಯೆ ಆಗಲಿ, ನಮ್ಮ ದುಃಖ ಆಗಲಿ ನಮಗೆ ವಿಪರೀತವಾಗಿ ಕಾಣಿಸುವಂಥದ್ದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಮಾಡುವ ಗೊಂದಲದಿಂದ. ಮನಸ್ಸು ಆ ಸಮಸ್ಯೆ ಬಂದಾಗ ವಿಚಿತ್ರವಾಗಿ ವರ್ತಿಸ್ಬಿಡುತ್ತೆ. ಏನೇನೋ ಆಲೋಚನೆಯನ್ನು ಮಾಡುವಂಥದ್ದು, ಊಹೆಗಳು ಜಾಸ್ತಿ. ಅದು ಹೀಗಿರ್ಬೋದು, ಅದು ಅದಕ್ಕಾಗಿ ಆಗಿರ್ಬೋದು ಅನ್ನುವಂಥ ಒಂದು ಕಾಂಬಿನೇಷನ್ಸನ್ನು ನಾವು ಬಹಳಷ್ಟು ಹುಡುಕ್ತಾ ಇರ್ತೀವಿ. ಇದಕ್ಕೆಲ್ಲ ಕಾರಣವಾಗುವಂಥದ್ದು ಮನಸ್ಸು. ಹಾಗಾಗಿ ನಾವು ಮಾಡುವಂಥ ಈ ದುಃಖಕ್ಕೆ ಈ ಮನಸ್ಸು ಮಾಡುವಂಥ ಗೊಂದಲ ಏನಿದೆ, ಇದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು. ಹಾಗಾಗಿ ನಾವು ಪ್ರಶಾಂತವಾಗಿರಬೇಕು, ದುಡುಕಬಾರದು, ಮೌನಕ್ಕೆ ಶರಣಾಗಬೇಕು. ತದನಂತರವೇ ಅದರ ಪರಿಹಾರಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮನಃಶಾಸ್ತ್ರಜ್ಞರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದಂಥವರು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಅವರ ಸಮಸ್ಯೆ ನಿವಾರಣೆ ಆಗಲಿ, ಅವರ ದುಃಖ ನಿವಾರಣೆ ಆಗಲಿ ಅಂಥೇಳಿ. ಹಾಗೆ ವೈದ್ಯರ ಬಳಿ ಹೋಗುವಂಥವರು ಕೂಡ ರೋಗಿಗಳೇ. ಏನೋ ಒಂದು ಆರೋಗ್ಯ ಸಮಸ್ಯೆಯಿಂದ ಅವರು ವೈದ್ಯರನ್ನು ಕಂಡು ಅವರ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಬರ್ತಾರೆ.
ಅದೇ ರೀತಿ ಜ್ಯೋತಿಷ್ಯರನ್ನು ಭೇಟಿ ಮಾಡೋವಂಥವರು ಕೂಡ ಏನೋ ಒಂದು ಸಮಸ್ಯೆ, ಒಂದು ದುಃಖ, ಒಂದು ನೋವು, ಅದರ ಪರಿಹಾರಕ್ಕೆ ಅವರ ಬಳಿ ಬರುವಂಥದ್ದು. ಏಕೆಂದರೆ ಅವರು ಅನುಭವಸ್ಥರಿಂದ ಈ ಸಲಹೆಯನ್ನು ಪಡ್ಕೊಂಡ್ರೆ ಉತ್ತಮ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಯಾರೂ ಕೂಡ ದುಃಖವನ್ನು ಬಯಸಲ್ಲ, ಯಾರೂ ಕೂಡ ರೋಗ ಬರಲಿ ಅಂತ ಹೇಳಿ ಬಯಸಲ್ಲ. ಆದರೆ ಅನಿವಾರ್ಯವಾಗಿ ಕೆಲವೊಂದನ್ನು ನಾವಾಗಿ ಮಾಡಿಕೊಳ್ಳುವಂಥ ತಪ್ಪುಗಳಿಂದ ಈ ದುಃಖವೂ ಬರುತ್ತೆ, ಈ ನೋವು ಬರುತ್ತೆ, ಹಾಗೆ ರೋಗವೂ ಬರುತ್ತೆ. ಅದನ್ನು ನಾವು ಯೋಗಿಯಂತೆ ಮೌನವಾಗಿ ಅನುಭವಿಸಬೇಕು ಅನ್ನುವಂಥದ್ದು ಇಲ್ಲಿನ ಒಂದು ಸಾರಾಂಶ. ಹಾಗೆ ಯಾವುದೇ ದುಃಖ, ಯಾವುದೇ ರೋಗ ಏನನ್ನ ಮಾಡಲ್ಲ, ಆದರೆ ಅದಕ್ಕೆ ಶರಣಾಗಬಾರದು ಅನ್ನುವಂಥದ್ದು. ಅದರಲ್ಲಿ ಒಂದು ಸತ್ಯಾಸತ್ಯತೆಯನ್ನು ಅರ್ಥಕೊಳ್ಬೇಕು. ಆ ಒಂದು ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ಒಂದು ಪರಿಹಾರ ಇದೆ, ಅದನ್ನು ಧನಾತ್ಮಕವಾಗಿ ನಾವು ಎದುರಿಸಬೇಕು, ಪಾಸಿಟಿವ್ ಆಗಿ ನೋಡಬೇಕು ಅನ್ನುವಂಥದ್ದು ಇಲ್ಲಿನ ವಿಚಾರ. ಹಾಗೆ ಭಗವದ್ಗೀತೆ ಕೂಡ ಇದನ್ನೇ ಹೇಳುತ್ತೆ, ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯ ತ್ಯಜೇತ್ ಸುಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್ ಅನ್ನುವಂಥದ್ದು. ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಈ ತಪ್ಪುಗಳಾಗುವಂಥದ್ದು ಸಹಜ. ಆದರೆ ಅಂತಹ ಒಂದು ಕೆಲಸವನ್ನಾಗಲಿ ಕರ್ತವ್ಯವನ್ನಾಗಲಿ ಅದು ತುಂಬ ಕ್ಲೇಶದಾಯಕ ಅಂತನೋ ಅಥವಾ ದೇಹದ ಆಯಾಸವನ್ನು ಉಂಟು ಮಾಡುತ್ತೆ ಅಂತನೋ ಅಥವಾ ಭಯದಿಂದಲಾಗಲಿ ಬಿಟ್ಟು ಬಿಡುವಂಥದ್ದು ಸರಿಯಲ್ಲ. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು, ನಮ್ಮ ಕೆಲಸವನ್ನು ಮುಂದುವರಿಸಬೇಕು, ನಮ್ಮ ಕರ್ಮವನ್ನು ನಾವು ಮಾಡ್ತಾನೆ ಇರಬೇಕು ಅನ್ನುವಂಥದ್ದು. ಅಂದರೆ ನಾವು ಮಾಡುವಂಥ ಕರ್ಮದಿಂದ, ನಮ್ಮ ಕೆಲಸದಿಂದ, ನಮ್ಮ ಉದ್ಯೋಗದಿಂದ ನಮಗೆ ನೋವುಗಳು, ದುಃಖಗಳು ಬರಬಹುದು. ಆದರೆ ಅದನ್ನು ತಡೆಯುವಂಥ ಒಂದು ಶಕ್ತಿ ಬೇಕು, ಅದಕ್ಕೆ ಒಂದು ಪರಿಹಾರ ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರಬೇಕು. ಹಾಗಾಗಿನೇ ನಾವು ದೈವ ಪ್ರಜ್ಞೆಯಲ್ಲಿ ಇರುವಂಥದ್ದು, ನಮ್ಮ ಮನೆ ದೇವರನ್ನ, ಇಷ್ಟ ದೇವರನ್ನ ನಾವು ಸದಾಕಾಲ ಸ್ಮರಿಸುವಂಥದ್ದಾಗಲಿ, ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಣೆ ಮಾಡುವಂಥದ್ದಾಗಲಿ, ಅಥವಾ ಹಿರಿಯರು ಅನುಭವಸ್ಥರು ಹೇಳುವಂತಹ ಪರಿಹಾರ ಮಾರ್ಗಗಳನ್ನು ಪರಿಪಾಲನೆ ಮಾಡುವಂಥದ್ದನ್ನಾಗಲಿ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಅದಕ್ಕಾಗಿಯೇ ಈ ನವಗ್ರಹಗಳಲ್ಲಿ ಗ್ರಹಗತಿಗಳಿಂದ ಉಂಟಾಗುವಂಥ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಇದೇ ಒಂದು ಹಿನ್ನೆಲೆಯಲ್ಲಿ ನೀಡುವಂಥದ್ದು. ಅದನ್ನು ನೀವು ಅರ್ಥ ಮಾಡಿಕೊಂಡು ಇದರಿಂದ ಪರಿಹಾರ ಸಾಧ್ಯ ಇದೆ ಅನ್ನುವಂಥ ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ ಮುಂದುವರಿಸಿದ್ರೆ ಖಂಡಿತ ಅದು ಪರಿಹಾರ ಆಗೇ ಬಿಡುತ್ತೆ. ಆದರೆ ಮನಸ್ಸಿನಲ್ಲಿ ಅನುಮಾನಗಳನ್ನು ಇಟ್ಕೊಂಡು ಅರ್ಧಂಬರ್ಧ ಮನಸ್ಸಿನಿಂದ ಇಂತಹ ಪರಿಹಾರಗಳನ್ನು ಮಾಡಲಿಕ್ಕೆ ಹೋದರೆ ಅದು ಫಲವನ್ನು ಕೊಡಲ್ಲ. ಹಾಗಾಗಿ ಯಾವುದನ್ನೇ ಮಾಡಿದ್ರೂ ಕೂಡ ಪೂರ್ಣ ಮನಸ್ಸಿನಿಂದ ಮಾಡಿ, ಒಂದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಲಿ. ಆಗ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ, ನೀವು ಬಯಸಿದಂತಹ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿನೇ ಸಮಸ್ಯೆ ಬಂದಿದೆ, ದುಃಖ ಬಂದಿದೆ ಅಂತ ಹೇಳಿ ನಾವು ಚಿಂತೆ ಮಾಡುವಂಥದ್ದಲ್ಲ. ಈ ದುಃಖ ಕೂಡ ಒಂದು ಯೋಗ ಅನ್ನುವಂಥದ್ದನ್ನು ನಾವು ನಿಜವಾಗಿಸಬೇಕು. ಅದಕ್ಕಾಗಿ ಪ್ರಯತ್ನ ಪಡಬೇಕು. ಎಲ್ಲವನ್ನ ಎದುರಿಸುವಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ. ಒಬ್ಬರಲ್ಲ ಒಬ್ಬರು ನಿಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ಹಾಗೆ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇರುತ್ತೆ, ನಿಮ್ಮ ಮನೆ ದೇವರ, ಕುಲದೇವರ ಅನುಗ್ರಹ ಇರುತ್ತೆ. ಅದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ನಂಬಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಅಷ್ಟೊಂದು ಸಹಮತ ಸಿಕ್ಕಲ್ಲ, ಅಂದರೆ ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದು. ಹಾಗಾಗಿ ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ನಿಮಗೆ ಬುದ್ಧಿಗೆ ಮಂಕು ಕವಿದಂತೆ ಇರುತ್ತೆ, ಯಾವುದೂ ಕೂಡ ತೋಚಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ. ಹಾಗೆ ಕೆಲವು ಕೆಲಸ ಕಾರ್ಯಗಳು ಅಸ್ತವ್ಯಸ್ತವಾಗಿರುತ್ತೆ, ಗೋಜಲಾಗಿ ಇರುವಂಥದ್ದು, ಯಾವುದರಲ್ಲೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಈ ದಿನ ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳುವಂತಹ ಸ್ವಭಾವ ಜಾಸ್ತಿ ಇರುತ್ತೆ. ಅದನ್ನು ಹೆಚ್ಚು ಕಡಿಮೆ ಹಠದ ಸ್ವಭಾವ ಅಂತಲೇ ಹೇಳ್ಬೋದು. ಇದರಿಂದ ಸ್ವಲ್ಪ ಫಲಿತಾಂಶಗಳು ಹಿನ್ನಡೆಯಲ್ಲಿ ಅನುಭವಿಸುವಂಥದ್ದು ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲಸದಲ್ಲಿ ಮೇಲಿನವರ ಕಿರಿಕಿರಿ ಈ ದಿನ ಇರುವಂಥದ್ದು, ಒತ್ತಡಗಳು ಜಾಸ್ತಿ, ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂಥದ್ದು. ಹಾಗಾಗಿನೇ ಈ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದೇ ಇರುತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಒಂದೇ ಮಾರ್ಗ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ವಾಹನದಿಂದ ಅಪಾಯದ ಸೂಚನೆಗಳು ಕೂಡ ಇದೆ, ಜಾಗ್ರತೆ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲೂ ಕೂಡ ತಾಪತ್ರಯಗಳು ಇರುವಂಥದ್ದು. 3 ರೀತಿಯ ಈ
ದುಃಖಗಳು ಸಮಸ್ಯೆಗಳು ನಿಮಗೆ ಬರುವಂಥದ್ದಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ ಹಣಕಾಸಿನ ಸಮಸ್ಯೆ ಬರುವಂಥದ್ದು. ಈ ಕುಟುಂಬ ವರ್ಗದಲ್ಲೇ ಈ ದಿನ ನಿಮ್ಮ ಆದಾಯ ವ್ಯಯಾದಿಗಳ ಬಗ್ಗೆ ಸ್ವಲ್ಪ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ವಿಶೇಷ ಗಮನ ಕೊಟ್ಟು ನೀವು ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಇರಲಿ, ತಾಳ್ಮೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆಗಳು ಇರುವಂಥದ್ದು. ಎಲ್ಲವೂ ಕೂಡ ನೋಡಿ ಒಂದು ರೀತಿಯಲ್ಲಿ ಸರಳವಾಗಿ ಸುಲಭವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸ ಆರಂಭ ಆಗುತ್ತೆ. ಆರಂಭ ಬಹಳ ಚೆನ್ನಾಗಿದೆ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಆರಂಭ ಆಗುವಂಥ ಕೆಲಸಗಳೇನಿದೆ ಅದು ಅರ್ಧ ಕೆಲಸನೇ ಆದಂತೆ. ಇನ್ನು ಅರ್ಧ ಕೆಲಸಕ್ಕೆ ಮಾತ್ರ ಪ್ರಯತ್ನ ಪಡಬೇಕು. ಹಾಗಾಗಿ ಈ ದಿನದ ಕೆಲವಾರು ಪ್ರಕರಣಗಳಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿರುವಂತಹ, ಅಷ್ಟೇ ಮನಸ್ಸಿಗೆ ಸಮಾಧಾನ ತರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನಿಮಗೆ ಎಲ್ಲದರಲ್ಲೂ ಒಂದು ತೃಪ್ತಿ, ಒಂದು ಕಂಟೆಂಟ್ಮೆಂಟ್ ಅನ್ನುವಂಥದ್ದು ಇದೆ. ಅದು ಎಷ್ಟೇ ಸಿಕ್ಕಲಿ ಅದರಲ್ಲೇ ನಿಮಗೆ ಒಂದು ತೃಪ್ತಿಯ ಭಾವ ಈ ದಿನ ಇರುವಂಥದ್ದು. ಏಕೆಂದರೆ ಈ ದಿನದಲ್ಲಿ ನೀವು ಜೀವನವನ್ನು ತುಂಬ ಪ್ರಾಕ್ಟಿಕಲ್ಲಾಗಿ ನೋಡುವಂಥದ್ದು. ನಿಮ್ಮ ದೃಷ್ಟಿಕೋನವೇ ಬದಲಾವಣೆ ಆಗಿರುತ್ತೆ. ತುಂಬ ಲ್ಯಾಟ್ರಲ್ ಥಿಂಕಿಂಗ್ ಇರುವಂಥದ್ದು ಕೂಡ. ತಾರ್ಕಿಕ ಮನೋಭಾವ ಈ ದಿನ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಪ್ರತಿ ಪ್ರಾಯೋಗಿಕವಾದಂತಹ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಮನಸ್ಸು ಅಷ್ಟು ವೈಶಾಲ್ಯದಿಂದ ಕೂಡಿರುವಂಥದ್ದು ಈ ದಿನ. ಹಾಗಾಗಿನೇ ಈ ದಿನದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಏನೋ ಒಂದು ಸಮಾಧಾನ ಇದೆ, ನೆಮ್ಮದಿ ಇದೆ. ಹಾಗೆ ಈ ದಿನ ಹಣಕಾಸಿನ ಪ್ರಗತಿಯನ್ನು ಸಾಧನೆ ಮಾಡುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತುಂಬ ಪ್ರಗತಿದಾಯಕವಾಗಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಸಂಬಂಧಗಳು ಸುಧಾರಣೆಯಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ತಾಪಗಳನ್ನು ದೂರ ಮಾಡ್ಕೊಳ್ತೀರಿ. ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇಟ್ಕೊಳ್ತೀರಿ. ಮನಸ್ಸಿನಲ್ಲಿ ಯಾವುದೇ ರೀತಿಯ ದ್ವಂದ್ವ ಯುದ್ಧ ಆರಂಭ ಆಗಿದ್ದರೂ ಕೂಡ ಅದನ್ನು ಬಹಳ ಮುತುವರ್ಜಿಯಿಂದ ಪರಿಹಾರ ಮಾಡಿಕೊಳ್ತೀರಿ. ಹಾಗೆ ಈ ದಿನ ತೆಗೆದುಕೊಂಡಂಥ ತೀರ್ಮಾನ ಯಾವುದೇ ಇದ್ದರೂ ಅದು ಕಾರಣ ಸಹಿತವಾಗಿಯೇ ಇರುತ್ತೆ. ಹಾಗಾಗಿನೇ ಎಲ್ಲದನ್ನೂ ಕೂಡ ನೀವು ಈ ದಿನ ಜಸ್ಟಿಫೈ ಮಾಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಿ. ನಿಮ್ಮನ್ನು ನೀವೇ ಈ ದಿನದಲ್ಲಿ ಹೊಗಳಿಕೊಳ್ಳುವಂಥದ್ದು. ನಿಮ್ಮ ಕೆಲಸ, ನಿಮ್ಮ ಸಾಧನೆ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಇದೇ ಆತ್ಮತೃಪ್ತಿ. ಅದು ಆತ್ಮವಿಶ್ವಾಸಕ್ಕೆ ನಾಂದಿಯಾಗುವಂಥದ್ದು. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆಲ್ಲವೂ ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ಒಂದು ಯೋಗ ಬರುವಂಥ ದಿನ. ಎಲ್ಲ ಸಮಯದಲ್ಲೂ ಅದೃಷ್ಟ ಬರಲ್ಲ, ಯೋಗ ಅನ್ನುವಂಥದ್ದು ಬರಲ್ಲ. ಆದರೆ ಈ ದಿನ ನಿಮಗೆ ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದ ಹಾಗೇ ಒಂದು ಒಳ್ಳೆಯ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಮಾಡಬೇಕಾಗಿದ್ದಂಥ ಒಂದು ಕೆಲಸ, ಅದಕ್ಕೆ ಹಿನ್ನೆಲೆಯಾಗಿ ಬಂದಂಥ ಒಂದು ಅವಕಾಶ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನ ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಮನೆಯವರ ಒಂದು ಸಲಹೆ ಪಡ್ಕೊಳ್ಳಿ. ನಿಮ್ಮ ಸಂಗಾತಿಯ ಮಾರ್ಗದರ್ಶನ ಏನು, ಅವರ ಬೆಂಬಲ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಇನ್ನು ವ್ಯಾಪಾರದ ವಿಸ್ತರಣೆಗೆ ಈ ದಿನ ಸೂಕ್ತವಾಗಿರುವಂಥದ್ದು. ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾರೆ. ಇದು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಬೇಕಾದಂತಹ ಕೆಲವೊಂದು ಬಾಹ್ಯ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಪೂರಕವಾಗಿರುತ್ತೆ. ಇನ್ನು ಈ ದಿನ ಬಂಧುಗಳ ಮಿತ್ರರ ಬೆಂಬಲ ಚೆನ್ನಾಗಿದೆ. ಹಾಗಾಗಿ ಅವರೇ ಹುಡುಕಿಕೊಂಡು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಎಷ್ಟೋ ವೇಳೆ ನೀವು ಕೇಳಿದರೂ ಕೂಡ ಅದನ್ನು ಕೇಳಿಸ್ಕೊಂಡಿರಲಿಲ್ಲ. ಆದರೆ ಈ ದಿನ ಅವರಾಗ ಅವರೇ ಬಂದು ನಿಮಗೆ ಯಾವ ಸಹಾಯ ಬೇಕು, ಯಾವ ಸಹಕಾರ ಬೇಕು, ನಮ್ಮಿಂದ ಏನಾಗಬೇಕು, ನಾವಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು ಕೂಡ ಇದೆ. ಏಕೆಂದರೆ ಇದೆಲ್ಲವೂ ಕೂಡ ನೀವು ಅವರಿಗೆ ನೀಡಿರುವಂಥ ಬೆಂಬಲದ ಪ್ರತಿಫಲವಾಗಿ ಈ ದಿನ ನೀವು ಅನುಭವಿಸುವಂಥದ್ದು. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ನಿಮ್ಮ ಮುಗ್ಧತೆಯನ್ನು ಕೆಲವು ಸ್ನೇಹಿತರು ದುರುಪಯೋಗಪಡಿಸ್ಕೊಳ್ಬೋದು. ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಇರಲೇಬೇಕು. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಅವರಿಂದ ಏನೋ ಒಂದು ಕಲಿಯೋದಿದೆ, ಅವರಿಂದ ಏನೋ ಲಾಭ ಇದೆ, ಏನೋ ಒಂದು ಅನುಕೂಲ ಇದೆ. ಆದರೆ ಎಲ್ಲದರಲ್ಲೂ ಕೂಡ ಒಂದು ಇತಿಮಿತಿ ಒಳಗೆ ಇರಲಿ.
ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಿಂದ ಅಷ್ಟೊಂದು ಅನುಕೂಲಕರವಾದಂತಹ ಒಂದು ಬೆಂಬಲ ಇಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಕೆಲವೊಂದು ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಪರಿಸ್ಥಿತಿ ನಿಮಗೆ ವಿರುದ್ಧವಾಗಿ ನಿಲ್ಲುತ್ತೆ. ಹಾಗಾಗಿ ಈ ದಿನ ಹೊಂದಾಣಿಕೆಯ ಕೊರತೆಯಿಂದಲೋ ದೂರದೃಷ್ಟಿಯ ಕೊರತೆಯಿಂದಲೋ ಈ ಸಮಸ್ಯೆ ಒಂದು ಉದ್ಭವ ಆಗ್ತಾ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನನ್ನು ಸಂಪೂರ್ಣವಾಗಿ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕು. ಹಾಗೆ ನಿಮ್ಮ ಕೆಲಸವನ್ನು ಕೂಡ ಈ ದಿನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅಷ್ಟೇ ನಿಷ್ಠೆಯಿಂದ ಇನ್ವಾಲ್ವ್ಮೆಂಟಿಂದ ಮಾಡಬೇಕಾಗತ್ತೆ. ಇನ್ನು ಯಾರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ, ಮೂರನೆಯವರ ವಿಚಾರದಲ್ಲಿ ತಲೆ ಹಾಕಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಬಹಳ ವಿಭಿನ್ನವಾಗಿ ಮಾಡುವಂಥ ಒಂದು ಸ್ವಭಾವ ಇದೆ. ಅಂದರೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ವೇನಲ್ಲಿ ಮಾಡಬೇಕು ಅನ್ನೋವಂಥದ್ದಕ್ಕೆ ಹೋಗ್ತೀರಿ. ಒಂದು ಸಾಹಸ, ಏನೋ ಒಂದು ಹುಚ್ಚು ಆವೇಶದಲ್ಲಿ ಇಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಆದರೆ ಅದು ಪ್ರಾಕ್ಟಿಕಲ್ಲಾಗಿ ಸಾಧ್ಯವಾ ಅನ್ನುವಂಥದ್ದನ್ನು ಒಮ್ಮೆ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ಯಾರ ಮಾತನ್ನು ಕೇಳಲಾಗದಂಥ ಒಂದು ಪರಿಸ್ಥಿತಿಯಲ್ಲಿರ್ತೀರಿ. ನಿಮಗೆ ನೀವೇ ಸರಿ ಅನ್ನುವಂಥದ್ದು, ನೀವು ಹೇಳಿದ್ದೇ ಶಾಸನ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನೀವು ಮೊಂಡುತನವನ್ನು ಅನುಸರಣೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ಸಹಮತ ಇರಲಿ, ಸ್ವಲ್ಪ ಹೊಂದಾಣಿಕೆ ಇರಲಿ. ಹಾಗೆ ಈ ದಿನ ಸಿಡುಕು ಜಾಸ್ತಿ, ಕೋಪ ಜಾಸ್ತಿ ಇರುತ್ತೆ. ಏನೋ ಒಂದು ಅಸಹನೆ, ಅತೃಪ್ತಿ ಇರುವಂಥದ್ದು. ಹಾಗೆ ಯಾರ ಮೇಲಿನ ಕೋಪವನ್ನು ಯಾರ ಮೇಲೋ ತೋರಿಸುವಂಥ ಒಂದು ಸ್ವಭಾವ ಕೂಡ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾರೇ ಮಾತಾಡಿಸಿದ್ರೂ ಕೂಡ ಅವರ ಮೇಲೆ ಬೀಳುವಂಥದ್ದು, ಸ್ವಲ್ಪ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ಜಪ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ. ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಈ ದಿನ ಸ್ವಲ್ಪ ಬೇಸರ ಆಗುತ್ತೆ, ನಿರಾಸೆ ಆಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ಅಂದುಕೊಂಡಂತೆ ನಡೀತಾ ಇಲ್ಲ. ಹಾಗಾಗಿನೇ ಎಲ್ಲವೂ ಕೂಡ ವಿರುದ್ಧವಾಗಿ ನಿಲ್ತಾ ಇದೆ ಅನ್ನುವಂಥ ಒಂದು ಭಾವನೆ. ಹಾಗಾಗಿ ಹತಾಶ ಮನೋಭಾವ ಇರುತ್ತೆ, ಸೋಲಿನ ಭೀತಿ ಕೂಡ ಈ ದಿನ ಇರುವಂಥದ್ದು. ಅದಕ್ಕಾಗಿಯೇ ಈ ಹಣಕಾಸಿನ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇವೆರಡನ್ನೂ ಆದಷ್ಟು ಕಡಿಮೆ ಒಂದು ಪ್ರೊಫೈಲಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ನಿದ್ರಾಹೀನತೆಯಿಂದ ಕೆಲಸದಲ್ಲಿ ಆಸಕ್ತಿ ಇರಲ್ಲ. ಹಾಗೆ ನಿದ್ರೆ ಯಾಕೆ ಬಂದಿಲ್ಲ ಅಂದರೆ ಮನಸ್ಸಿಗೆ ಏನೋ ಒಂದು ಚಿಂತೆ. ಮನಸ್ಸಿಗೆ ಯಾಕೆ ಚಿಂತೆ ಅಂದರೆ ಏನೋ ಒಂದು ದುಃಖ ಆಗಿರುವಂಥದ್ದು. ಆ ದುಃಖಕ್ಕೆ ಕಾರಣ ಇನ್ಯಾರೋ ಇದ್ದಾರೆ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಪ್ರಯತ್ನ ಪಟ್ಟರೂ ವಿಫಲ ಆಗ್ತಾ ಇದೆ. ಏನು ಮಾಡಲಿಕ್ಕೆ ಹೋದರೂ ಅದು ವಿರುದ್ಧವಾಗಿ ಫಲಿತಾಂಶ ಸಿಗ್ತಾ ಇದೆ ಅನ್ನೋವಂಥ ಒಂದು ಕೊರಗು ಬೇರೆ ಇದೆ. ಹಾಗಾಗಿ ಆ ಕೊರಗಿನಲ್ಲೇ, ಚಿಂತೆಯಲ್ಲೇ ನಿದ್ದೆ ಇಲ್ಲ, ನಿದ್ದೆಯಿಂದ ಆರೋಗ್ಯ ಇಲ್ಲ. ನೋಡಿ ಹೇಗೆ ಒಂದು ವಿಷಯ ಸರ್ಕಲ್ ಅನ್ನುವಂಥದ್ದು, ಈ ವಿಷ ವೃತ್ತ ಅನ್ನುವಂಥದ್ದು ಹೇಗೆ ನಿಮ್ಮನ್ನು ಬಾಧಿಸುತ್ತೆ ಈ ದಿನದಲ್ಲಿ. ಹಾಗೆ ಈ ಗ್ರಹಗತಿಗಳು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ ಈ ದಿನ. ಅದಕ್ಕಾಗಿಯೇ ಈ ದಿನ ವ್ಯಾಪಾರದಲ್ಲೂ ಕೂಡ ಪ್ರಗತಿ ಇಲ್ಲ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಲಾಭ ಇಲ್ಲ. ಹಾಗೆ ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕೆಲಸ ಪೂರ್ಣ ಆಗಲ್ಲ. ಎಲ್ಲ ಒಂದು ಕಡೆ ಆ ಕೆಲಸದಿಂದಲೇ ನಿಮಗೆ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗುವಂಥದ್ದು. ಹಾಗಾಗಿ ಒಂದು ಸಮಸ್ಯೆಯ ಪರಿಹಾರಕ್ಕೆ ಹೋದರೆ ಮತ್ತೊಂದು ಸಮಸ್ಯೆ ಆ ಜಾಗದಲ್ಲಿ ಸೃಷ್ಟಿಯಾಗಿಬಿಡುತ್ತೆ. ಹಾಗಾಗಿನೇ ಈ ಮಲ್ಟಿಪಲ್ ಟಾಸ್ಕಿಂಗ್ ಅನ್ನುವಂಥದ್ದು ಈ ದಿನ ನಿಮಗೆ ಕಷ್ಟದಾಯಕವಾಗಿರುತ್ತೆ. ಹಾಗೆ ಈ ದಿನ ಮನೆಯ ಸುರಕ್ಷತೆ ಬಗ್ಗೆ, ಮನೆಯವರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಆರೋಗ್ಯ ನೋಡಿಕೊಳ್ಳಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದ ಪರಿಸ್ಥಿತಿಗಳು ಉತ್ತಮವಾಗಿದೆ. ಎಲ್ಲವೂ ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇದೆ. ಹಾಗಾಗಿ ಈ ದಿನ ನಿಮ್ಮ ಬಂಧುಗಳಿಂದಲೋ ಮಿತ್ರರಿಂದಲೋ ಸಿಕ್ಕುವಂತಹ ಒಂದು ವರ್ತಮಾನ, ಒಂದು ಸುದ್ದಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ, ಕೊಂಚ ಸಮಾಧಾನವನ್ನು ತರುವಂಥದ್ದು ಕೂಡ. ಹಾಗೆ ಈ ದಿನ
ಬೆಲೆ ಬಾಳುವ ವಸ್ತುಗಳಿರಲಿ, ದಾಖಲೆ ಪತ್ರಗಳಿರಲಿ, ಅವುಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಕೆಲಸಗಳು ಪೂರ್ಣ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕಾರ್ಯದಕ್ಷತೆ ಬಹಳ ವಿಶೇಷವಾಗಿ 4 ಜನರಿಗೆ ಗೊತ್ತಾಗುವಂಥದ್ದು. ಅದರಲ್ಲೂ ನಿಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾದಾಗ ಅವರಿಂದ ಒಂದು ಪ್ರಶಂಸೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸ್ತೀರಿ. ಇದು ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ತಾಕತ್ತು ಇಲ್ಲಿ ಈ ದಿನ ತೋರಿಸಲಿಕ್ಕೆ ಅವಕಾಶ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಬಹಳ ಪೂರ್ಣವಾಗಿ ನೀವು ಅಧ್ಯಯನ ಮಾಡುವಂಥದ್ದು, ಕಾರ್ಯಕಾರಣ ಸಂಬಂಧವನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗೆ ಈ ದಿನ ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಏನೋ ಒಂದು ರೋಮಾಂಚನ, ಏನೋ ಒಂದು ಪುಳಕ, ಏನೋ ಹೊಸ ಅನುಭವ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸವಾಲುಗಳನ್ನು ತುಂಬ ಸಂಯಮದಿಂದ ಎದುರಿಸ್ತೀರಿ. ತುಂಬ ತಾಳ್ಮೆ ಇದೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಸಮಸ್ಯೆಗಳನ್ನು ನೀವಾಗಿ ನಿವಾರಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿತೀರಿ. ಹಾಗೆ ಈ ದಿನ ಸಾಕಷ್ಟು ಸಂದೇಶಗಳು ಬರುತ್ತೆ, ಸಾಕಷ್ಟು ಚರ್ಚೆಗಳಾಗುತ್ತೆ, ಸಾಕಷ್ಟು ಸಂವಾದಗಳು ಆಗುವಂಥದ್ದು, ಮಾತುಕತೆಗಳು ನಡೆಯುತ್ತೆ. ಇದೆಲ್ಲ ವಿಚಾರ ಮಂಥನ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅತ್ಯಂತ ಸಮರ್ಥವಾದಂಥ ದಿನ. ಸಮರ್ಥ ಅಂದರೆ ಏನು? ತುಂಬ ನಿಮಗೆ ಒಂದು ಪವರ್ ಇದೆ, ಒಂದು ಶಕ್ತಿ ಇದೆ, ಹಾಗೆ ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಪ್ರತಿಯೊಂದು ಕಷ್ಟದ ಕೆಲಸವಾದರೂ ಕೂಡ ಅದನ್ನು ಬಹಳ ವಿಶೇಷ ದೃಷ್ಟಿಯಿಂದ ನೋಡ್ತೀರಿ. ಹಾಗೆ ಜವಾಬ್ದಾರಿಯನ್ನು ಹೊರುವಂಥ ಒಂದು ಸ್ವಭಾವ ಈ ದಿನ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಸಿಕ್ಕತ್ತೆ, ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಸಿಕ್ಕತ್ತೆ. ಅದನ್ನು ಕೂಡ ಚೆನ್ನಾಗಿ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀರಿ. ಇನ್ನು ಈ ದಿನ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮಗೆ ಒಂದು ಉಡುಗೊರೆಯನ್ನು ಕೊಡುವಂಥದ್ದು, ಅದು ಯಾವುದೇ ರೀತಿಯಲ್ಲಿ ಆದರೂ ಕೂಡ ಆ ಉಡುಗೊರೆ ನಿಮಗೆ ಇಷ್ಟವಾಗುವಂಥದ್ದು. ಹಾಗೆ ಈ ದಿನ ಆಪ್ತ ಸ್ನೇಹಿತರೊಂದಿಗೆ ಇದ್ದಂತಹ ಒಂದು ವಿವಾದ ಬಗೆಹರಿಯುತ್ತೆ. ಬಹಳ ಸಂಯಮದಿಂದ, ಬಹಳ ತಾಳ್ಮೆಯಿಂದ, ಅಷ್ಟೇ ಜಾಗರೂಕತೆಯಿಂದ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ತೀರಿ. ಇಲ್ಲಿ ನೀವು ಈ ಚಾಣಾಕ್ಷ ತಂತ್ರವನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಸಿಕ್ಕತ್ತೆ. ಹಾಗೆ ಒಂದು ಶುಭ ಕಾರ್ಯವನ್ನು ಮಾಡುವಂಥ ಒಂದು ಸಿದ್ಧತೆಯಲ್ಲಿದ್ದೀರಿ. ಅದನ್ನು ಈ ದಿನದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯ ಕೆಲಸಗಳಾಗಲಿ ಅಥವಾ ಆ ಕೆಲಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥದ್ದಾಗಲಿ ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳು, ವ್ಯಾಪಾರ ವ್ಯವಹಾರಗಳು ಲಾಭದಾಯಕದ ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ಈ ದಿನ ನೀವು ಬಯಸುವಂಥ ಕೆಲಸಗಳನ್ನೇ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕತ್ತೆ. ಇದು ಸಮಾಧಾನ. ಅಂದರೆ ನಾವು ಅಂದುಕೊಂಡಂಥ, ನಾವು ಇಷ್ಟಪಡುವಂತಹ ಕೆಲಸ ಸಿಕ್ಬಿಟ್ರೆ ನಮಗೆ ಅದೇ ಮಹಾ ಒಂದು ಯೋಗದಂತೆ ಪರಿವರ್ತನೆ ಆಗುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಕೆಲಸಗಳು ಅಷ್ಟೊಂದು ಸ್ಮೂತಾಗಿ ನಡೆಯಲ್ಲ. ಎಲ್ಲೋ ಒಂದು ಕಡೆ ಆರಂಭಿಕ ಅಡೆತಡೆಗಳು ಕೂಡ ಇರುತ್ತೆ. ನಿಮ್ಮ ಹಿತಶತ್ರುಗಳ ಕಾಟ ಕೂಡ ಈ ದಿನ ವಿಪರೀತವಾಗಿರುತ್ತೆ. ಹಾಗಾಗಿನೇ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕು. ಹಾಗೆ ಸಿಕ್ಕವರ ಕಡೆ ಕೂಡ ಈ ದಿನ ಚರ್ಚೆ ಮಾಡುವಂಥದ್ದು, ಅಭಿಪ್ರಾಯಗಳನ್ನು ಹೇಳುವಂಥ ವಿಚಾರ ಏನಿದೆ ಅದನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ಒಂದು ಹೇಳಿಕೊಳ್ಳಲಾಗದಂತಹ ಒಂದು ದುಃಖ ಬರ್ಬೋದು, ನೋವು ನಿಮಗೆ ಗಮನಕ್ಕೆ ಬರುತ್ತೆ. ಅದನ್ನು ಅನುಭವಿಸಲೇಬೇಕಾಗತ್ತೆ. ಆದರೆ ದಿನದ ಕೊನೆಗೆ ಆ ನೋವು ನಿಮಗೆ ಸ್ವಲ್ಪ ಶಮನ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಬಂಧು ವರ್ಗದಲ್ಲಿರುವಂಥ ನಷ್ಟ ಏನಿದೆ ಅದು ನಿಮಗೆ ಸ್ವಲ್ಪ ದುಃಖವನ್ನು ತರುವಂಥದ್ದು.
ಹಾಗೆ ಈ ದಿನದ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ, ಯಾವುದೋ ಒಂದು ಸ್ವಂತ ಹಿತಾಸಕ್ತಿಗಾಗಿ ಸ್ವಲ್ಪ ಪ್ರಯಾಣದ ಆಲೋಚನೆಗಳು ಕೂಡ ಇದೆ. ಆದರೆ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣ ಇರಲಿ, ಇಲ್ಲಾಂದರೆ ಇದರಿಂದ ಸಾಕಷ್ಟು ನಷ್ಟಗಳೇ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಲಸದಲ್ಲಿ ತುಂಬ ಉತ್ಸಾಹ ಅನ್ನುವಂಥದ್ದಿದೆ. ಆದರೆ ಯಾರದ್ದೋ ಒಂದು ಮಾತು, ಯಾವುದೋ ಒಂದು ಗಾಳಿ ಸುದ್ದಿ, ಯಾವುದೋ ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನ, ಇದರಿಂದ ಮನಸ್ಸು ಹೊತ್ತುಬಿಡುತ್ತೆ. ಹಾಗಾಗಿ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸವನ್ನು ಕೂಡ ನೀವು ವಿತ್ಹೋಲ್ಡ್ ಮಾಡುವಂಥದ್ದು, ಸದ್ಯಕ್ಕೆ ಬೇಡ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಹಠಾತ್ತಾಗಿ ಇಂತಹ ಸೂಚನೆಗಳು ಈ ದಿನ ಕಾಣಿಸುವಂಥದ್ದು ಇದೆ. ಹಾಗಾಗಿ ಮನಸ್ಸಿಗೆ ನೋವು, ದುಃಖ ಆದಾಗಲೇ ನೀವು ಪರಿಪೂರ್ಣ ಆಗುವಂಥದ್ದು, ಅದಕ್ಕೆ ಕಾರಣ ಕಂಡುಹಿಡ್ಕೊಳ್ಳುವಂಥದ್ದು, ಪರಿಹಾರವನ್ನು ಅನುಸರಣೆ ಮಾಡುವಂಥದ್ದು. ಹಾಗಾಗಿ ಒಂದು ಸರ್ಕಲ್ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮುಖ್ಯವಾಗಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಕೆಲವೊಂದು ವಿದ್ಯಮಾನಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಕೆಲವು ಚಟುವಟಿಕೆಗಳನ್ನು ನೀವೊಬ್ಬರೇ ಮಾಡಬೇಕು ಅಂತ ಹೇಳಿ ಹೋಗ್ತೀರಿ, ಅದು ಅರ್ಧಂಬರ್ಧ ಆಗುತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಅನುಮಾನಗಳು ಮೂಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ಗೊಂದಲದ ವಾತಾವರಣದಲ್ಲಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಯಾವುದೇ ಪೂರ್ಣ ಫಲಿತಾಂಶ ಕೂಡ ನಿಮ್ಮ ಕೈ ಸೇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವಿಚಿತ್ರವಾದ ಅನುಭವಗಳು ಆಗುವಂಥದ್ದು ಕೂಡ ಇದೆ ಮನಸ್ಸಿಗೆ. ಹಾಗೆ ಈ ದಿನ ರೋಗ ಲಕ್ಷಣ ನಿಮಗೆ ಗೊತ್ತಿದ್ದು ನಿರ್ಲಕ್ಷ್ಯ ಮಾಡುವಂಥದ್ದು ಇದೆ. ಹಾಗಾಗಿ ಈ ರೋಗವನ್ನಾಗಲಿ, ರೋಗಕ್ಕೆ ಮದ್ದಾಗಲಿ, ವೈದ್ಯರ ಭೇಟಿಯಾಗಲಿ ಆದಷ್ಟು ಈ ದಿನ ಸ್ವಲ್ಪ ಸೀರಿಯಸ್ ಆಗಿ ನೋಡಬೇಕಾಗಿರುವಂಥದ್ದು. ಹಾಗೆ ಈ ದಿನ ಹೊಸಬರ ಪರಿಚಯ ಆಗತ್ತೆ. ಅದರಲ್ಲಿ ನಿಮ್ಮ ವ್ಯವಹಾರಕ್ಕೆ ಬೇಕಾದಂತಹ ಸಹಾಯ ಅವರಿಂದ ಒದಗುವಂಥದ್ದು ಇದೆ. ಹಾಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಈ ದಿನ ತುಂಬ ಕೂಲಂಕುಷವಾಗಿ ವಿಚಾರ ಮಾಡುವಂಥದ್ದಿದೆ. ಸಾಧಕ ಬಾಧಕಗಳನ್ನು ನೋಡ್ತೀರಿ. ಯಾಕೆಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಆಗಿರುವಂಥ ಅನುಭವ ಏನಿದೆ ಅದು ಈ ದಿನ ನಿಮ್ಮನ್ನು ಒಂದು ಯೋಗ್ಯವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದೇನಾದರೂ ಇದ್ದರೆ ಅದಕ್ಕೆ ಒಳ್ಳೆಯ ಸಮಯ ಇದು ಸಕಾಲ. ಹಾಗಾಗಿ ಆ ಒಂದು ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ದಾರಿ ಸುಗಮವಾಗುತ್ತೆ. ಹಾಗೆ ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಬೇಕು ಅಂಥೇಳಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ, ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಆದ್ದರಿಂದಲೇ ಈ ದಿನ ಆ ಕಾರ್ಯತಂತ್ರವನ್ನು ಬದಲಾವಣೆ ಮಾಡಿ ನೋಡಿ, ಆ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ಉತ್ಸಾಹದಿಂದ ಆರಂಭ ಆಗುವಂಥದ್ದು. ನಿಮ್ಮ ಶಕ್ತಿಯ ಮಟ್ಟ ಈ ದಿನ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತೆ. ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಆದ್ದರಿಂದಲೇ ಈ ದಿನ ಅಪಾಯಕಾರಿ ಕೆಲಸ ಆದರೂ ಕೂಡ ಒಂದು ಕೈ ನೋಡೋಣ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಅದರಲ್ಲೂ ಯುವಕರಿಗೆ, ಯುವತಿಯರಿಗೆ ಒಂದು ಅಗ್ರೆಸಿವ್ ನೇಚರ್ ಇರುವಂಥದ್ದು, ಕಮ್ ವಾಟ್ ಮೇ ಅನ್ನುವಂಥದ್ದೇ ನಿಮ್ಮ ಒಂದು ಹಠದ ಸ್ವಭಾವವಾಗುತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಮೂಡುವಂಥದ್ದು. ಯಾಕೆಂದರೆ ಸ್ವಲ್ಪ ಯಾವುದನ್ನು ಕೂಡ ಒಪ್ಪಿಕೊಳ್ಳಲಾಗದಂಥ ಒಂದು ಮನಸ್ಥಿತಿ ಇದೆ. ನೀವು ಹೇಳಿದ್ದೇ ಆಗಬೇಕು ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿನೇ ಈ ಭಿನ್ನಾಭಿಪ್ರಾಯಗಳು ಬಂದಾಗ ಆದಷ್ಟು ಸಂಯಮದಿಂದ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮಗಾಗಿ ಸ್ವಲ್ಪ ಸಮಯ ಬೇಕು, ಅದರಲ್ಲೂ ವಿಶ್ರಾಂತಿ ಅನ್ನುವಂಥದ್ದು ಬೇಕು. ಇನ್ನು ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುವಂಥದ್ದು, ಅದೇ ನಿಮಗೆ ಮೋಟಿವೇಶನ್ ಈ ದಿನ. ಹಾಗಾಗಿ ಮನೆಯಲ್ಲಿರುವಂಥ ಹಿರಿಯರು ಹೇಳುವಂಥ ಈ ಸಲಹೆ, ಮಾರ್ಗದರ್ಶನ ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯದ ಬಗ್ಗೆ ಈ ದಿನ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಮನೆಯಲ್ಲಿ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ತೀರ್ಮಾನವೇ ಅಂತಿಮವಾಗುತ್ತೆ, ನಿಮ್ಮ ತೀರ್ಮಾನ ಕೂಡ ಅಲ್ಲಿ ಗಣನೆಗೆ ಬರುತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ನೆನ್ನೆಗಿಂತ ಉತ್ತಮವಾಗಿರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುವಂಥದ್ದು. ಹಾಗೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕು, ಕೆಲಸ ಮಾಡಿ ಮಾಡಿ ಬೋರ್ ಆಗೋಗಿದೆ ಅನ್ನುವಂಥದ್ದು ಮನಸ್ಥಿತಿ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಹೊಸತಕ್ಕೆ ವಾಲುವಂಥದ್ದು ಕೂಡ ಇದೆ.
ಅದು ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷ ಕೆಲಸವೊಂದನ್ನು ಪ್ರಾರಂಭ ಮಾಡುವಂಥ ಸಮಯ. ಅಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಬಹಳ ದಿನಗಳಿಂದ ಮೀನ ಮೇಷ ಎಣಿಸ್ತಾ ಇದ್ದ ನೀವು ಇದ್ದಕ್ಕಿದ್ದ ಹಾಗೇ ಆ ನಿರ್ಧಾರಕ್ಕೆ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಯಾರಾದರೂ ಒಂದು ಮೋಟಿವೇಟ್ ಮಾಡಿದ್ರೆ, ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡು ಅಂತ ಹೇಳಿ ಹುರಿದುಂಬಿಸಿದ್ರೆ, ಪ್ರೇರೇಪಣೆ ಮಾಡಿದ್ರೆ ಆ ಕೆಲಸವನ್ನು ಮಾಡೇ ಮಾಡ್ತೀರಿ. ಆದರೆ ನೀವಾಗಿ ಕೆಲಸಕ್ಕೆ ಕೈ ಹಾಕುವಂಥದ್ದು ಸ್ವಲ್ಪ ದುಸ್ತರವಾಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮನಸ್ಸನ್ನು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಬೇಕು. ಇಲ್ಲಾಂದರೆ ಈ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸ್ತ್ರೀಯರಿಂದ ಉತ್ತಮ ಸಹಕಾರಗಳನ್ನು ಪಡ್ಕೊಳ್ತೀರಿ. ಹಾಗೆ ಅದೇ ಸ್ತ್ರೀಯರಿಂದಲೇ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಮನೆಯಲ್ಲಿ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಇರುವಂಥ ಸ್ತ್ರೀಯರಿಂದ ಯಾವುದೇ ರೀತಿಯ ಮಾತುಗಳಾಗಲಿ ಸಮಸ್ಯೆಗಳಾಗಲಿ ನಿಮಗೆ ತದ್ವಿರುದ್ಧವಾಗಿದೆ ಅಂತ ಹೇಳಿ ಅನಿಸಿದ್ರೆ ಅಲ್ಲಿ ಸ್ವಲ್ಪ ಸಂಯಮ, ಸ್ವಲ್ಪ ಶಾಂತಿ, ಸಮಾಧಾನ ಕಾಪಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಲಾಭ ಇದೆ, ತುಂಬ ತೃಪ್ತಿ ಅನ್ನುವಂಥದ್ದು ಈ ದಿನ ಕಾಣುವಂಥದ್ದು. ಹಾಗೆ ಈ ದಿನ ಕೆಲವರ ಟೀಕೆಗಳೇನಿದೆ ಅದು ನಿಮ್ಮನ್ನು ಸ್ವಲ್ಪ ಬಾಧಿಸುವಂಥದ್ದು. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಕೆಲವೊಂದು ಮಾತುಗಳನ್ನು ಸ್ವಲ್ಪ ಕಠಿಣವಾಗಿ ಹೇಳುವಂಥದ್ದು ಇದೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಕೂಡ ಈ ದಿನ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮೇರೆ ಹೋಗಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಒಳ್ಳೆಯ ಸಮಯ ಇರುವಂಥ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಆತಂಕ ನಿವಾರಣೆಯಾಗುತ್ತೆ. ಯಾರದ್ದೋ ಒಂದು ಸಹಾಯ ಹಸ್ತ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಹಣ ಖರ್ಚಾದರೂ ಕೂಡ ಅದರಲ್ಲಿ ಒಂದು ತೃಪ್ತಿ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾದಂತಹ ಕೆಲಸಗಳು ನಿಮಗೆ ಬರುತ್ತೆ. ಇದು ನಿಮ್ಮ ಸಾಧನೆ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಕೆಲವೊಂದು ಪರಿಸ್ಥಿತಿಗಳು ಕೈಮೀರಿ ಹೋಗ್ತಾ ಇದೆ ಅನ್ನುವಂಥ ಆತಂಕ ಇದೆ. ಅದರಲ್ಲೂ ಮನೆ ಮಕ್ಕಳನ್ನು ಜ್ಞಾಪಿಸ್ಕೊಂಡಾಗ, ಇಲ್ಲ ಮಕ್ಕಳ ಭವಿಷ್ಯ ಇರಲಿ, ಕುಟುಂಬಸ್ಥರ ಒಂದು ಮುಂದಿನ ದಿನ ಹೇಗಿದೆ ಅನ್ನುವಂಥದ್ದನ್ನು ಜ್ಞಾಪಿಸ್ಕೊಂಡ್ರೆ ಎಲ್ಲ ಒಂದು ಕಡೆ ಭಯ, ಹೆದರಿಕೆ, ಆತಂಕ ಇರುವಂಥದ್ದು. ಆದರೆ ಭಗವಂತ ಇದ್ದಾನೆ, ಅವನನ್ನು ಸಂಪೂರ್ಣವಾಗಿ ನಂಬಿ ನಿಮ್ಮ ಕೆಲಸಗಳು ನಿರಾತಂಕವಾಗಿ ಸಾಗುತ್ತೆ. ಹಾಗೆ ಈ ದಿನ ರಹಸ್ಯ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುವಂಥದ್ದು. ನಿಮಗೆ ಗೊತ್ತಿದೆ, ಒಂದೆರಡು ವಿಚಾರಗಳು ನಿಮಗೆ ತುಂಬ ಇಷ್ಟ, ಅಂಥದ್ರಲ್ಲೇ ಮನಸ್ಸು ಎಳಿತಾ ಇರುತ್ತೆ. ಅದೇ ನಿಮಗೆ ಮುಳುವಾಗುವಂಥದ್ದು. ಸ್ವಲ್ಪ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ಬಹಳ ಧೈರ್ಯದಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತೀರಿ. ಅದು ನಿಮ್ಮಲ್ಲಿರುವಂಥ ಒಂದು ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಇದಕ್ಕೆ ಅನುಗುಣವಾಗಿ ನಿಮ್ಮ ಅನುಭವದ ಅನುಸಾರವಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತೀರಿ, ಅದನ್ನು ಎದುರಿಸ್ತೀರಿ. ಮೊದಲು ಅದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ಹಾಗೆ ಈ ದಿನದಲ್ಲಿ ಸ್ನೇಹಿತರಿಂದ ಸಮಯೋಚಿತವಾದಂತಹ ಬಹಳ ಸೂಕ್ತವಾದಂತಹ ಸಹಾಯ ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿದಾಯಕವಾದಂತಹ ದಿನ, ಸಂತೋಷ ಇರುತ್ತೆ. ಏನೇ ಒಳ್ಳೆಯ ಕೆಲಸಗಳಿದ್ರೂ ಬೆಳಗಿನ ಅವಧಿಯಲ್ಲಿ ಮಾಡ್ಕೊಂಡು ಬಿಡಿ. ಅದನ್ನು ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ನಿಮ್ಮ ಪ್ರಗತಿ ಮಧ್ಯಮವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.